ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 168ನೇ ಕಾರ್ಯಕ್ರಮ. ಈ ಎಲ್ಲ ಹಿಂದಿನ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ನಾವು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದ ವಿವರಗಳನ್ನ ನೋಡೋದಾದ್ರೆ, ಪ್ರಾರ್ಥನೆಯನ್ನ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗನಿಂದ ಮಾಡ್ತಾ ಇದ್ದಾರೆ. ಇಂದಿನ ಉಪನ್ಯಾಸವನ್ನ ಕಲಬುರಗಿಯ ಶ್ರೀಮತಿ ಮೈತ್ರಾ ಕುಣಿಚಿಯವರು ನೀಡಲಿದ್ದಾರೆ. ಹಾಗೆ ಶರಣ ಸಮರ್ಪಣೆಯನ್ನ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಅವರು ಮಾಡಲಿದ್ದಾರೆ. ಇಂದಿನ ಕಾರ್ಯಕ್ರಮನ ವಚನ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಕುಮಾರ್ ಮೌರ್ಯ ಗದಗ್ನಿಂದ ಜಾಯ್ನ್ ಆಗಿದ್ದಾರೆ. ಅವರು ಪ್ರಾರ್ಥನೆಯನ್ನ ಮಾಡ್ಬೇಕಂತ ವಿನಂತಿ. ಹರಿಯದು ಶಬ್ದದು ಜಾತಿ ದೊಂಬಿ ನಗುವ ನಮ್ಮ ಕೂಡಲ ದೇವ. ಶರಣಾರ್ಥಿಗಳು. ಇನ್ನೊಂದು ಹೇಳೋ ಇಲ್ಲ ಕೇಳ್ಬರ್. ಓಕೆ. ಪ್ರಾರ್ಥನೆಯನ್ನ ಮಾಡಿದಂತ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇಂದಿನ ಉಪನ್ಯಾಸಕರಾದ ಮೈತ್ರಾ ಕುಣಿಚಿಯವರ ಒಂದು ಪರಿಚಯವನ್ನ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಶ್ರೀಮತಿ ಮೈತ್ರಾ ಕುಣಿಚಿಯವರು ಮೂಲತಃ ವಿಜಯಪುರ ಜಿಲ್ಲೆಯವರು. ಕನ್ನಡ MA ಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರು. ಗೃಹಿಣಿಯಾಗಿ ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಬುದ್ಧತೆಯನ್ನ ಒಳಗೊಂಡಿರ್ತಕ್ಕಂಥವ್ರು. ಓದುವುದು, ಬರೆಯುವುದು, ಹಾಡುವುದು ಮತ್ತು ಸತ್ಸಂಗಗಳಲ್ಲಿ ಭಾಗವಹಿಸುವುದು ಇವರ ಹವ್ಯಾಸವಾಗಿದೆ. ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಅವರ ಒಂದು ವಚನ ವಿಶ್ಲೇಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಮೈತ್ರಾ ಕುಣಿಚಿ ಕಲಬುರ್ಗಿ ಅವರಿಂದ ಉಪನ್ಯಾಸವನ್ನ ಕೇಳೋಣ. ಶ್ರೀಮತಿ ಮೈತ್ರಾ ಕುಣಿಚಿ ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಬೇಕಾಗಿ ವಿನಂತಿ. ಆಯ್ತ್ರಿ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಸಾಂಸ್ಕೃತಿಕ ನಾಯಕರಾದ ಬಸವಣ್ಣನವರಿಗೂ ನನ್ನ ಆರಾಧ್ಯ ದೇವರಾದ ಕಲಬುರ್ಗಿಗೆ ಅಪ್ಪನ ಆಗಿರುವ ಶರಣ ಬಸವೇಶ್ವರರಿಗೂ ಮನತುಂಬಿ ನಮಸ್ಕರಿಸುತ್ತಾ, ಇಂದಿನ ಆನ್ಲೈನ್ ಗೂಗಲ್ ಮೀಟ್ ನ ವಚನ ಮಂದಾರ ವೇದಿಕೆ ಅಧ್ಯಕ್ಷರಾದ ಶ್ರೀ ಶಂಭು ಹಿರೇಮಠರವರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಇದರ ಸಂಯೋಜಕರಾದ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆಯ ಸಂಚಾಲಕರಾದ ಶ್ರೀಮತಿ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಗೂ, ಶ್ರೀಮತಿ ಡಾಕ್ಟರ್ ಪುಷ್ಪಾವತಿ ಶಲ್ವಡಿಮಠ್ ಹಾವೇರಿ ಅವರಿಗೂ ಹಾಗೂ ಶ್ರೀ NC ಶಿವಪ್ರಕಾಶ್ ಸರ್ ಮಸ್ಕತ್ ಓಮನ್ ಇವರೆಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನನ್ನ ಗುರುಗಳಂತಿರುವ ಶ್ರೀಮತಿ ಡಾಕ್ಟರ್ ನೀಲಾಂಬಿಕಾ ಅಕ್ಕನವರಿಗೂ ಹಾಗೂ ಶ್ರೀಮತಿ ಶ್ರೀದೇವಿ ಮೇಡಮ್ನವರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಇದರಲ್ಲಿ ಭಾಗವಹಿಸಿದ ನನ್ನ ಎಲ್ಲಾ ಸಹೋದರ ಸಹೋದರಿಯರಿಗೂ ನನ್ನ ಹೃತ್ಪೂರ್ವಕ ನಮನ ಸಲ್ಲಿಸುತ್ತಾ, ಹಾಗೆ
ಪ್ರಾರ್ಥನೆಯನ್ನು ಮಾಡಿದಂತ ಕುಮಾರ್ ಮೌರ್ಯನಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಈ ವೇದಿಕೆಯಲ್ಲಿ ಹಲವಾರು ವಿದ್ವಾಂಸರು, ಪಂಡಿತರು, ಪ್ರತಿಭಾವಂತರು ಇದ್ದಾರೆ. ಅವರ ಮುಂದೆ ನಾನೇನು ಏನೂ ಇಲ್ಲ, ಕೇವಲ ಒಬ್ಬ ಗೃಹಿಣಿ. ನೀವು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ನನ್ನ ಇವತ್ತಿನ ವಿಶ್ಲೇಷಣೆಯನ್ನು ಪ್ರಾರಂಭಿಸುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಸಾಹಿತ್ಯ ಪರಿಭಾಷೆಯಲ್ಲಿ ಕರೆಯಿಸಿಕೊಳ್ಳುವ ತ್ರಿಕರಣಗಳ ಮಹತ್ವ ಕುರಿತು ಕೆಲವು ವಿಷಯಗಳನ್ನು ಕುರಿತು ನಿಮ್ಮೊಂದಿಗೆ ಚಿಂತನೆಗೈಯುತ್ತೇನೆ. ತ್ರಿಕರಣಗಳೆಂದರೆ ಕಾಯ, ವಾಚ, ಮನಸ್ಸು, ಅಂದರೆ ತನು, ಮನ, ಮಾತು. ದೇಹದ ಸ್ಥಿತಿ ಬಾಲ್ಯ, ಯೌವನ, ಮುಪ್ಪಾವಸ್ಥೆಯಲ್ಲಿ ಬೇರೆ ಬೇರೆ ಆಗಿರುತ್ತದೆ. ಅದೇ ರೀತಿ ಮಾತು ಮತ್ತು ಮನಸ್ಸುಗಳಲ್ಲಿಯೂ ಬದಲಾವಣೆ ಆಗುತ್ತಲೇ ಇರುತ್ತದೆ. ಇವುಗಳ ಶುದ್ಧತೆಗಾಗಿ ವಚನಕಾರರು ಗೈದ ಸಾಧನೆ, ಆ ಸಾಧನೆಗೆ ಕಂಡ ಅನುಭವ ಮತ್ತು ಆ ಅನುಭವದ ಪರಿಕಲ್ಪನೆಯಲ್ಲಿ ಅನುಭವ, ಇವುಗಳನ್ನು ಒಂದೊಂದಾಗಿ ಈ ಕೆಳಗಿನಂತೆ ಮಾಡುತ್ತೇನೆ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಇವು ಶರಣ ಧರ್ಮ ತತ್ವಗಳು. ಈ ತತ್ವಗಳಂತೆ ತ್ರಿಕರಣ ಶುದ್ಧಿ ಕೂಡ ಈ ಶುದ್ಧತೆಯಿಂದ ಮಾತ್ರ ಅವುಗಳ ಸಾಧನೆ ಮಾಡಲು ಸಾಧ್ಯ. ಕಳಬೇಡ, ಕೊಲಬೇಡ, ಖುಷಿಯನ್ನು ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ವಚನ ಬಸವಣ್ಣನವರ ಪ್ರಸಿದ್ಧ ವಚನವಾಗಿದೆ. ಇಲ್ಲಿರುವ ಸಪ್ತ ಸೂತ್ರಗಳನ್ನು ಅರಿತು ಆಚರಿಸಿದರೆ ಸಾಕು. ಕಾಯ, ವಾಚ, ಮನಸ್ಸು ಇವುಗಳು ಸಹಜವಾಗಿಯೇ ಪರಿಶುದ್ಧತೆಯನ್ನು ಹೊಂದಿ ನಮ್ಮ ಜೀವನವು ದಿವ್ಯ ಸುಂದರವಾಗಿ ವ್ಯಕ್ತಿತ್ವ ವಿಕಾಸವಾಗುತ್ತದೆ. ಬಹಿರಂಗ ಶುದ್ಧಿ ಕಾಯಕ್ಕೆ ಸಂಬಂಧಿಸಿದರೆ ಅಂತರಂಗ ಶುದ್ಧಿ ಮನಕ್ಕೆ ಸಂಬಂಧಿಸಿದ್ದು. ಯಾವುದೇ ಆಲೋಚನೆಗಳು ಮೊದಲು ಬರುವುದು ಮನದಲ್ಲಿ, ಆಮೇಲೆ ಕಾಯದ ಮೂಲಕ ಕಾರ್ಯರೂಪಕ್ಕೆ ಬರುತ್ತವೆ. ಶರಣರಿಗೆ ಕಾಣದ ಸ್ವರ್ಗ, ನರಕ, ಮೋಕ್ಷಗಳಿಗಿಂತ ಕೊನೆದುರಿಗೆ ಇರುವ ಇಹದ ಬದುಕು ಅವರಿಗೆ ಮುಖ್ಯವಾಗಿತ್ತು. ಅದರಲ್ಲಿ ಅವರು ಸಾಮಾಜಿಕ ಬದುಕಿಗೆ, ನೈತಿಕ ಬದುಕಿಗೆ ಹೆಚ್ಚಿನ ಮಹತ್ವ ಕೊಟ್ಟರು. ಜಗತ್ತಿನಲ್ಲಿರುವ ಸರ್ವ ಜೀವಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದುದು. ಆದರೆ ಮನುಷ್ಯ ಶ್ರೇಷ್ಠನಲ್ಲ. ಇವನು ಶ್ರೇಷ್ಠನಾಗಬೇಕಾದರೆ ಕಾಯ, ಮಾತು, ಮನಸ್ಸನ್ನು ಪ್ರತಿನಿತ್ಯ ಇವುಗಳ ಶುದ್ಧೀಕರಣದಲ್ಲಿ ನಿರತನಾದರೆ ಮಾತ್ರ ಮಾನವನಿಂದ ಮಹಾದೇವನಲ್ಲಿರುವ ಅನಂತ ಶ್ರೇಷ್ಠ ಗುಣಗಳನ್ನು ತನ್ನದಾಗಿಸಿಕೊಳ್ಳಬಹುದು. ಈ ಅವಕಾಶ ಉಳಿದಾವ ಜೀವಿಗಳಿಗೂ ಸಾಧ್ಯವಿಲ್ಲ. ನರ ಹರನಾಗುವುದರಲ್ಲಿ, ವ್ಯಕ್ತಿ ಶಕ್ತಿ ಆಗುವಲ್ಲಿ, ವ್ಯಕ್ತಿಯ ಆತ್ಮೋನ್ನತಿಗೆ, ಅಂತರಂಗದ ಬೆಳವಣಿಗೆಗೆ ಈ ತ್ರಿಕರಣ ಶುದ್ಧಿಯ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇರಬೇಕು. ದೇಹ ಮನಸ್ಸುಗಳನ್ನು ಸ್ವಸ್ಥವಾಗಿರಿಸಲು ಶರಣರು, ಸಂತರು, ಮಹಾತ್ಮರು ಉಪದೇಶಿಸಿದ ವಚನಗಳು, ಹಿತನುಡಿಗಳು, ಆಚಾರ ವಿಚಾರಗಳು ನಮ್ಮ ಮುಂದೆ ಇರುತ್ತವೆ. ಅವುಗಳನ್ನು ಕೇವಲ ಓದಿ ಬಿಡುವುದಲ್ಲ, ಅವುಗಳನ್ನು ಆಚರಣೆಯಲ್ಲಿ ತರುವುದೇ ನಡೆ ನುಡಿ ಸಿದ್ಧಾಂತವಾಗುತ್ತದೆ. ಜ್ಞಾನ ಮತ್ತು ಕ್ರಿಯೆಗಳು ಕೂಡಿದಾಗ ಆಚಾರವಾಗುತ್ತದೆ. ಯಾವನು ಲಿಂಗದಲ್ಲಿ ಮನಸ್ಸನ್ನು ಲೀನ ಮಾಡಿ ವಾಣಿಯಲ್ಲಿ ಮಹಾಮಂತ್ರದ ಜಪವನ್ನು ಮಾಡುತ್ತಾ ಕೈಗಳಿಂದ ಅಥವಾ ಕಾಯದಿಂದ ಮಾಡುವ ಎಲ್ಲಾ ಕೆಲಸಗಳು ದೇವರ ಅರ್ಚನೆ ಎಂದು ಸದಾ ಮಾಡುತ್ತಾನೆಯೋ ಅವನು ನಿಸ್ಸಂಶಯವಾಗಿ ಲಿಂಗಾಂಗ ಸ್ವರೂಪವನ್ನು ಹೊಂದುತ್ತಾನೆ. ಶರಣರ ಮುಖ್ಯ ಗುರಿ ಲಿಂಗಾಂಗ ಸಾಮರಸ್ಯ ಹೊಂದುವುದೇ ಆಗಿದೆ. ಇದು ತ್ರಿಕರಣ ಶುದ್ಧಿಯ ಮಹತ್ವವನ್ನು ತಿಳಿಸಿಕೊಡುತ್ತದೆ. ತನು ಕರಗದವರಲ್ಲಿ ಮಜ್ಜನವ ನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವ ನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆ ನೊಲ್ಲೆಯಯ್ಯ ನೀನು. ಅಕ್ಕಮಹಾದೇವಿಯ ಈ ವಚನವು ಬಾಹ್ಯ ಪೂಜೆಗಿಂತ ಅಂತರಂಗ ಶುದ್ಧಿ ಮತ್ತು ಭಗವಂತನ ಮೇಲಿನ ಭಕ್ತಿ ಮುಖ್ಯವೆಂದು ಒತ್ತಿ ಹೇಳುತ್ತದೆ. ದೇವರನ್ನು ಒಲಿಸಿಕೊಳ್ಳಲು ಗಂಧಾಕ್ಷತೆ, ಧೂಪ, ನೈವೇದ್ಯ ಮುಂತಾದ ಬಾಹ್ಯ ವಸ್ತುಗಳು ಮುಖ್ಯವಲ್ಲ. ತನು ಕರಗುವುದು ಎಂದರೆ ಅಹಂಕಾರ ಹೋಗಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮನಸ್ಸು ಕರಗಿ ದೇವರಿಗೆ ಶರಣಾಗುವುದು. ದೇಹ, ಮಾತು, ಮನಸ್ಸು ಶುದ್ಧವಾದಾಗ ನಮ್ಮ ಹೃದಯ ಕಮಲದಲ್ಲಿ ದೇವರು ನೆಲೆಸುತ್ತಾನೆ. ಶರಣರು ಆಡಂಬರದ ಭಕ್ತಿಯನ್ನು ನಿರಾಕರಿಸಿ ಅಂತರಂಗದ ಪೂಜೆಗೆ ಹೆಚ್ಚಿನ ಮಹತ್ವ ಕೊಟ್ಟರು. ಆತ್ಮಸಾಕ್ಷಿ ಅಥವಾ ಅಂತಃಸಾಕ್ಷಿಯನ್ನು ದೇವರೆಂದು ಹೇಳಿಕೊಟ್ಟರು. ಬಸವಾದಿ ಶರಣರಿಗಿಂತ ಮೊದಲು ದೇವರನ್ನು ಯಾರು ನಂಬುವುದಿಲ್ಲೋ ಅವರಿಗೆ ನಾಸ್ತಿಕ ಎಂದರು. ಆದರೆ ಬಸವಾದಿ ಶರಣರು ಯಾರು ತನ್ನನ್ನು ತಾನು ನಂಬುವುದಿಲ್ಲೋ ಅವರಿಗೆ ನಾಸ್ತಿಕ ಎಂದರು. ಅಂದರೆ ನಮ್ಮೊಳಗಿನ, ಅಂದರೆ ನಮ್ಮ ಅಂತಃಸಾಕ್ಷಿಯೇ ದೇವರು ಆಗಿದೆ.
ನಮ್ಮೊಳಗಿನ ದೇವರು ಕೋಟ್ಯಾನ್ಕೋಟಿ ಸೌರವ್ಯೂಹಗಳಿಂದ ಕೂಡಿದ ವಿಶ್ವವನ್ನೊಳಗೊಂಡ ಬಯಲು ಆಗಿದೆ. ದೇಹ ಅಥವಾ ಕಾಯ, ಇದಕ್ಕೆ ಶರೀರವೆಂತಲೂ ಕರೀತಾರೆ. 12ನೇ ಶತಮಾನದಲ್ಲಿ ಶರಣರು ಈ ದೇಹಕ್ಕೆ ಹೊಸ ದೃಷ್ಟಿಕೋನವನ್ನು ಕೊಟ್ಟರು. ಇದೊಂದು ಪರಮಾತ್ಮನ ಅರಿವನ್ನು ಕಾಣಲು ಬಳಸುವ ಒಂದು ಸಾಧನವೆಂದು ಹೇಳಿದರು. ಪರಮಾತ್ಮನನ್ನು ಸಾಕಾರಗೊಳಿಸುವ ನಡೆದಾಡುವ ದೇವಾಲಯವೆಂದು ಕರೆದರು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಕಾಳಿದಾಸನು ಹೇಳಿರುವಂತೆ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಅಭಿವ್ಯಕ್ತಿಸಲು ಕಾಯ ಒಂದು ಸಾಧನ. ಇದು ಧರ್ಮದ ಸಾಧನವಾಗಿದೆ. ಶರಣರು ಇದರಲ್ಲಿ 2 ಬಗೆಯ ನಿಲುವುಗಳನ್ನು ವ್ಯಕ್ತಪಡಿಸುತ್ತಾರೆ. ಕಾಯವನ್ನು ಕಾಮದ ನೆಲೆಯಲ್ಲಿ ನೋಡಿದಾಗ ಅದೊಂದು ನಶ್ವರವಾಗಿದೆ. ಅದರಲ್ಲಿ ಹೇಸಿಗೆ ಬರುವಂತೆ ಹೇಳುವುದು ಒಂದು ನೆಲೆಯಾದರೆ, ಕಾಯ ಬರೀ ಕಾಯವಲ್ಲ, ಇದೊಂದು ದೇವರು ಕರುಣಿಸಿದ ಪ್ರಸಾದ. ದೇವರ ಒಲಿಸಲು ಬಂದುದಲ್ಲದೆ ದೇವರು ನೆಲೆಸಿದ ದೇವಾಲಯ. ಆದ್ದರಿಂದ ಇದನ್ನು ವ್ಯರ್ಥವಾಗಿ ಹಾಳುಗೆಡಬಾರದು ಎನ್ನುವುದು ಇನ್ನೊಂದು ನೆಲೆ. ಉಳ್ಳವರು ಶಿವಾಲಯವನ್ನು ಮಾಡುವುದನ್ನು ಕಂಡು ಬಸವಣ್ಣನವರು ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಸಿರವೇ ಅನ್ನ ಕಳಸವಯ್ಯ ಎಂದು ತಮ್ಮ ವಚನದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಇಲ್ಲಿ ಇಡೀ ದೇಹವೇ ದೇವಾಲಯವಾಗಿ ನಿಲ್ಲುವ ಇಲ್ಲಿನ ಉದಾಹರಣೆ ಬಹು ಮುಖ್ಯವಾದುದು. ಜೀವ ಜೊತೆಗಿದ್ದ ದೇಹವನ್ನು ತಿರಸ್ಕರಿಸದೆ, ಶ್ರೀಮಂತರು ನಿರ್ಮಿಸಿದ ದೇವಾಲಯಗಳನ್ನು ಪುರಸ್ಕರಿಸದೆ, ದೇಹದ ಮೂಲಕವೇ ದೇವಾಲಯವನ್ನು ಕಾಣುವ ಶರಣರ ತತ್ವ ವಿನೂತನವಾದುದು. ಇಹವನ್ನು ತಿರಸ್ಕರಿಸದೆ, ಪರವನ್ನು ಬಿಟ್ಟುಕೊಡದೆ, ಶರಣರು ಇಹದ ಮೂಲಕ ಪರವನ್ನು, ನರನ ಮೂಲಕ ಹರನನ್ನು, ದೇಹದೊಳಗೆ ದೇವಾಲಯವನ್ನು ಕಾಣುವ ಪರಿ ಅದ್ಭುತವಾಗಿದೆ. ದೇವಾಲಯ ಸಂಸ್ಕೃತಿಗೆ ಬದಲಿಗೆ ದೇಹಾಲಯ ಸಂಸ್ಕೃತಿಯನ್ನು ಬೆಳೆಸಿದ ಶರಣರ ವೈಜ್ಞಾನಿಕ ದೃಷ್ಟಿಕೋನ ಇಂದಿಗೂ ಪ್ರಸ್ತುತವಾಗಬೇಕಾಗಿದೆ. ಒಲ್ಲೆನೆಂಬುದು ವೈರಾಗ್ಯ, ಒಲೆದೆನೆಂಬುದು ಕಾಯಗುಣ. ಆವ ಪದಾರ್ಥವಾದೆಡೆಯನ್ನು ತನ್ನದೆಡೆಗೆ ಬಂದುದು ಲಿಂಗಾರ್ಪಿತವ ಮಾಡಿ ಭೋಗಿಸೋದೇ ಆಚಾರ. ಕೂಡಲ ಸಂಗಮ ದೇವನೊಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗುವುದು. ಈ ವಚನ ಬಸವಣ್ಣನವರ ಪ್ರಸಿದ್ಧ ವಚನವಾಗಿದೆ. ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲದಿಂದ ಈ ಶರೀರ ಪ್ರಾಪ್ತವಾಗಿದೆ. ಒಲ್ಲೆನೆಂಬುದು ವೈರಾಗ್ಯ, ಅಂದರೆ ಲೌಕಿಕ ಸುಖ ಭೋಗಗಳಿಲ್ಲದ ಅತಿಯಾದ ಮೋಹವನ್ನು ನಿರಾಕರಿಸುವುದು. ಒಲಿವೆನೆಂಬುದು ಕಾಯಗುಣವೆಂದರೆ ಲೌಕಿಕ ವಸ್ತುಗಳನ್ನು ಕಂಡು ಆಸೆ ಪಡುವುದು, ಅಂಟಿಕೊಳ್ಳುವುದು ಶರೀರದ ಸಹಜ ಗುಣ. ಆದ್ದರಿಂದ ಬೇಕು ಬೇಡಗಳನ್ನು ತೊಡೆದು ಹಾಕಿ ನಮಗೆ ದೊರೆತದ್ದನ್ನು ಲಿಂಗಕ್ಕೆ ಅರ್ಪಿಸಿ ಪ್ರಸಾದವಾಗಿ ಸ್ವೀಕರಿಸುವುದೇ ನಿಜವಾದ ಜೀವನ. ಹಾಗೆ ಈ ಶರೀರವನ್ನು ದೇವರು ನೀಡಿದ್ದರಿಂದ ಇದು ಪ್ರಸಾದ ಕಾಯವಾಗಿದೆ. ಆದ್ದರಿಂದ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಎಂದು ಬಸವಣ್ಣನವರು ಈ ವಚನದ ಮೂಲಕ ನಮಗೆ ಅರಿವನ್ನು ಮೂಡಿಸಿದ್ದಾರೆ. ಅಕ್ಕ ಮಹಾದೇವಿಯ ತಮ್ಮ ಒಂದು ವಚನದಲ್ಲಿ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮೀರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ. ಇಲ್ಲಿ ಅಕ್ಕ ಮಹಾದೇವಿಯು ಅಧ್ಯಾತ್ಮ ಸಾಧನೆ ಮುಗಿದ ನಂತರ ಈ ಕಾಯ ಕರ್ರನೆ ಇದ್ರೇನು, ಮಿರನೆ ಇದ್ರೇನು, ಇದು ಯಾವುದಕ್ಕೂ ಬೇಕಾಗಿಲ್ಲ, ಸೌಂದರ್ಯ ಇಲ್ಲಿ ಮುಖ್ಯವಾಗಿಲ್ಲ, ಕೇವಲ ಆಧ್ಯಾತ್ಮಿಕ ಅಂತರಂಗ ಶುದ್ಧತೆ ಬೇಕಾಗುತ್ತದೆ ಎಂದು ಹೇಳಿದಳು. ಕೌಶಿಕನ ಕಾಮಾಂಧತೆಗೆ ತನ್ನ ಶರೀರ ಸೌಂದರ್ಯ ಕಾರಣವಾದಾಗ ಅದನ್ನು ಕುರಿತು ಅಮೇಧದ ಹಡಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ನರಗಳ ಹೆಣಿಕೆ, ಸುಡಲಿ ದೇಹವ ಒಡಲ ಬಿಡಿದು ಕೆಡದಿರು ಮರುಳೆ ಎಂದು ವಾಸ್ತವದ ದರ್ಶನ ಮಾಡಿಸುತ್ತಾಳೆ. ಇಲ್ಲಿ ಶರೀರ ಹೇಯವೆಂದು ಹೇಳದೆ, ಶರೀರವನ್ನು ತುಚ್ಛೀಕರಿಸದೆ ತಪ್ಪು ಮಾಡುವವರ ಮನ ಪರಿವರ್ತಿಸುವ ಆಕಾಂಕ್ಷೆ ಕಂಡುಬರುತ್ತದೆ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೆ ಹಾವಿನ ಸಂಘವೇ ಲೇಸು ಕಂಡಯ್ಯ. ಕಾಯ ವಿಕಾರವ ಕಳೆದು ಕಾಯದಲ್ಲಿದ್ದರೆ ಕಾಯವ ಸಂಘವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿ ಆದಂತೆ ಕಾಯ ವಿಕಾರವು ಚನ್ನಮಲ್ಲಿಕಾರ್ಜುನಯ್ಯ. ನೀನೊಲಿದವರು ಕಾಯಗೊಂಡಿದ್ದರೇನ್ ಬೇಡ. ಈ ವಚನ ಅಕ್ಕಮಹಾದೇವಿಯವರ ವಚನ. ಹಾವಿನ ಹಲ್ಲ ಕಳೆದು ಎಂದರೆ ಮನಸ್ಸಿನಲ್ಲಿದ್ದ ಕಾಮ, ಕ್ರೋಧ, ಲೋಭ, ಮೋಹ ಮುಂತಾದ ಅರಿಷಡ್ವರ್ಗಗಳು ದೇಹವೆಂಬ ಹಾವಿಗೆ ವಿಷದ ಹಲ್ಲಿದ್ದಂತೆ. ಈ ವಿಷದ ಹಲ್ಲನ್ನು ಕಿತ್ತಿಗಿದ್ರೆ ಅದರ ಸಂಘ ಅಮೃತವಾಗಿ ಪರಿಣಮಿಸುತ್ತದೆ. ವಿಕಾರಗಳನ್ನು ಒಳಗೊಂಡ ಕಾಯ ನರಕ ಸದೃಶವಾಗುತ್ತದೆ. ವಿಕಾರ ಇಲ್ಲದ ಕಾಯವು ಲೌಕಿಕ ಪರಮಾತ್ಮಗಳೆರಡರಲ್ಲಿಯೂ ಪರಿಪೂರ್ಣ ಸಿದ್ಧಿಯನ್ನು ಗಳಿಸಲು ಸಹಾಯಕವಾಗುತ್ತದೆ.
ಪರಿಶುದ್ಧವಾದ ಕಾಯ ನಮ್ಮನ್ನು ತಾಯಿಯಂತೆ ರಕ್ಷಿಸುತ್ತದೆ. ನಾನಾ ವಿಕಾರಗಳಿಂದ ಕೂಡಿದ ಮನಸ್ಸನ್ನೇ ಹೊಂದಿರುವ ಕಾಯ ತಾಯಿಯೇ ರಕ್ಕಸಿ ಆದಂತೆ ವರ್ತಿಸಿ ನಮ್ಮನ್ನು ನುಂಗಿ ಹಾಕುತ್ತದೆ. ಕಾಯವು ಹೇಯವೆಂದು ಹೀಯಾಳಿಸುವುದು ಬೇಡ. ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಂಡು ಅದು ಲಿಂಗವಾಗುವಂತೆ ಮಾಡಬೇಕು. ಆಗ ದೇಹವೇ ದೇವಾಲಯವಾಗುತ್ತದೆ. ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ, ಎನ್ನ ಮನದ ನಿರ್ಮಳವ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗದ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗದ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ. ಇಲ್ಲಿ ಈ ವಚನದಲ್ಲಿ ಕರ್ಣತ್ರಯಗಳ ಶುದ್ಧತೆಯ ಬಗೆಗೆ ಸೊಗಸಾಗಿ ಬಸವಣ್ಣನವರು ಹೇಳಿದ್ದಾರೆ. ಎನ್ನ ಅಂತರಂಗ, ಮನ, ಕಾಯ ಇವೆಲ್ಲಗಳನ್ನು ಶುದ್ಧಿ ಮಾಡಿ ನನಗೆ ಯೋಗ್ಯನನ್ನಾಗಿ ಮಡಿವಾಳ ಮಾಚಿದವರು ಮಾಡಿದರು ಎಂದು ಕೂಡಲ ಸಂಗಮ ದೇವರಿಗೆ ಹೇಳುತ್ತಾರೆ. ಇಲ್ಲಿ ಪರಿಶುದ್ಧಗೊಳಿಸುವ ಕ್ರಿಯೆ ಬಹಳ ಮಹತ್ವವಾದುದು ಎಂದು ತಿಳಿದು ಬರುತ್ತದೆ. ಕಾಯ, ಮನ, ಮಾತು ಈ ಮೂರೂ ಕರ್ಣತ್ರಯಗಳನ್ನು ಬದುಕಿನುದ್ದಕ್ಕೂ ಶುದ್ಧಗೊಳಿಸುವುದೇ ನಿಜವಾದ ಧರ್ಮವಾಗಿದೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯುವ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮುಪ್ಪು ನಮ್ಮ ದೇಹವನ್ನು ನಾಶ ಮಾಡುವ ಮೊದಲು ಸಾವು ಹೋಗುವ ಮುನ್ನ ನಮ್ಮ ಕೂಡಲ ಸಂಗಮ ದೇವರನ್ನು ಪೂಜಿಸಿರಿ ಎಂದು ಬಸವಣ್ಣನವರು ಹೇಳಿದ್ದಾರೆ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವ ಎಂಬ ಶಬ್ದ, ಇದು ಅದ್ವೈತ ಕಾಣ ಗುಹೇಶ್ವರ. ಈ ವಚನದಲ್ಲಿ ಲಿಂಗಧಾರಿ ಆದವನಿಗೆ ದೇಹವೇ ದೇವಾಲಯ, ಲಿಂಗ ಬೇರೆಯಲ್ಲ, ತಾನು ಬೇರೆಯಲ್ಲ. ಆಕಾಶಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಮಂದಿರದಲ್ಲಿ ಶಿವ ಎಂಬ ಮಂತ್ರ, ಇದುವೇ ಅದ್ವೈತವೆನ್ನುತ್ತಾರೆ ಅಲ್ಲಂಪ್ರಭುಗಳು. ಅದ್ವೈತವೆಂದರೆ ತಾನು ಬೇರೆಯಲ್ಲ, ದೇವರು ಬೇರೆಯಲ್ಲ ಎಂದು ಹೇಳಿದರು. ಋಷಿ ಮುನಿಗಳು ದೇಹವು ಮೂಳೆ ಮಾಂಸದ ತಡಿಕೆ ಎಂದು, ರಕ್ತ ಕೀವುಗಳಿಂದ ಕೂಡಿ ಹೊಲಸು ನಾರುತ್ತಿರುವ ಈ ದೇಹವನ್ನು ತುಚ್ಛವೆಂದು ತಿಳಿದಿದ್ದರು. ಆದ್ದರಿಂದ ದೇಹಕ್ಕಿಂತಲೂ ಆತ್ಮಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು. ಆತ್ಮಶೋಧನೆಗೆ, ಆತ್ಮೋನ್ನತಿಗೆ ಹೆಚ್ಚಿನ ಮಹತ್ವ ಕೊಟ್ಟರು. ಶರಣರು ದೇಹವನ್ನು ನಶ್ವರವೆಂದು ನೋಡದೆ ಅದನ್ನು ಪವಿತ್ರ ಜಾಗವನ್ನಾಗಿ ಮಾಡಿ ಆತ್ಮತತ್ವ ಪರಮಾತ್ಮ ತತ್ವ ಒಂದಾಗಿ ನೆಲೆಸಲು ತಪಸ್ಸಿನ ಸಾಧನವಾಗಿ ಬೆಳೆಸಿಕೊಂಡರು. ಶರೀರವೇ ದೇಗುಲ, ಮನವೇ ಪರಿಕರ ಎಂಬಂತೆ ದೇಹದ ಮೂಲಕ ಲಿಂಗಾಂಗ ಸಾಮರಸ್ಯ ಸಾಧಿಸಬಹುದು ಎಂದು ಬಸವಣ್ಣನವರು ಪ್ರತಿಪಾದಿಸಿದರು. ದೇವಾಲಯದ ದೇವರುಗಳನ್ನು ಮೂಟೆ ಕಟ್ಟಿ ಮೂಲೆಗೆಸೆದು ಈ ದೇಹದ ಮೂಲಕ ದೇವಾಲಯವಾಗುವಂತ ತತ್ವಾದರ್ಶನಗಳನ್ನು, ವಿಚಾರಧಾರೆಗಳನ್ನು ಶರಣರು ತಮ್ಮ ವಚನಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ. ಇನ್ನು ಮಾತು. ವಚನ ಸಾಹಿತ್ಯದಲ್ಲಿ ಮಾತುಗಳೇ ನಮ್ಮ ಬದುಕಿನ ದಾರಿದೀಪವಾಗಿವೆ. ಈ ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳಲ್ಲಿ ಮಾನವ ಮಾತ್ರ ಮಾತನಾಡಬಲ್ಲನು. ಮಾನವ ತನ್ನ ಭಾವನೆಗಳನ್ನು, ಅನುಭವಗಳನ್ನು ಇತರರೊಂದಿಗೆ ಭಾಷೆಗಳ ಮೂಲಕ ಹಂಚಿಕೊಂಡಾಗ ಸಾಹಿತ್ಯ ಸೃಷ್ಟಿಯಾಗತೊಡಗಿತು. ಇದರಿಂದ ಒಂದು ಪೀಳಿಗೆಯ ಜನಾಂಗದಿಂದ ಇನ್ನೊಂದು ಪೀಳಿಗೆಯ ಜನಾಂಗಕ್ಕೆ ಮಾತಿನ ಮೂಲಕ, ಭಾಷೆಯ ಮೂಲಕ, ಸಾಹಿತ್ಯದ ಮೂಲಕ ತಲುಪಿ ಜಾಗತಿಕವಾಗಿ ಮಾನವ ಸಂಸ್ಕೃತಿ ಹುಟ್ಟಿಕೊಂಡಿತು. 12ನೇ ಶತಮಾನದ ಶರಣರು ನೈತಿಕ ತಳಹದಿ ಮೇಲೆ ಸಮಾಜವನ್ನು ಕಟ್ಟಿದರು. ಲೌಕಿಕದ ನೆಮ್ಮದಿಯ ಬಾಳಿಗೆ, ಅಧ್ಯಾತ್ಮ ಸಾಧನೆಗೆ, ಮಾನವ ಜನ್ಮದ ಪರಿಪೂರ್ಣತೆಗೆ ಮಾತೇ ನೇರವಾದ ಮುಖ್ಯವಾದ ಮಾರ್ಗವೆಂದು ಅರಿತು ಮಾತುಗಳನ್ನು ವಚನಗಳ ಮೂಲಕ ಸಮಾಜಕ್ಕೆ ತಲುಪಿಸಿದರು. ನಾವು ಆಡುವ ಮಾತು ಹಿತಮಿತವಾಗಿರಬೇಕು. ಅದು ಮತ್ತೊಬ್ಬರ ಮನಸ್ಸನ್ನು ನೋಯಿಸಬಾರದು. ಮೃದು ವಚನವೇ ಸಕಲ ಜಪಂಗಳಯ್ಯ ಎನ್ನುವ ವಚನದಿಂದ ನಮ್ಮ ಮಾತುಗಳು ಮೃದುವಾಗಿರಬೇಕೆಂದು ಹೇಳಿದರು. ಹಾಗೆಯೇ ನಡೆದರು. ಬಸವಣ್ಣನವರು ಉನ್ನತ ಅಧಿಕಾರ ಸ್ಥಾನದಲ್ಲಿದ್ದರೂ ವಿನಯ ಸಂಪನ್ನರಾಗಿದ್ದರು ಮತ್ತು ನಮ್ಮ ನುಡಿಗಳಂತೆ ನಡೆಯುವಿರಬೇಕು. ಅಂದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತದೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಘಟ ಸರ್ಪದಂತೆ ಕಚ್ಚುತ್ತದೆ. ಸಮಾಜದಲ್ಲಿ ಇರುವ ನಾವು ಪರಸ್ಪರರನ್ನು ಅರಿತು ಬಾಳಬೇಕಾಗುತ್ತದೆ. ಬೇರೆಯವರೊಂದಿಗೆ ಹೇಗೆ ಇರಬೇಕು, ಅವರು ಮನೆಗೆ ಬಂದಾಗ ಹೇಗೆ ಉಪಚರಿಸಬೇಕೆಂಬ ತಿಳುವಳಿಕೆ ಅವಶ್ಯ.
ಮನೆಗೆ ಬಂದ ಅತಿಥಿಗಳಿಗೆ ಏನೂ ಕೊಡಲಿಲ್ಲದಿದ್ದರೂ ಅವರ ಜೊತೆಗೆ ಬೆಲ್ಲದಂತೆ 4 ಮಾತುಗಳನ್ನು ಆಡಬೇಕು ಎಂದು ಬಸವಣ್ಣನವರು ಹೇಳಿದ್ದಾರೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ಎಂಬ ವಚನದಲ್ಲಿ ನಮ್ಮ ನಡೆ ನುಡಿಗಳನ್ನು ಒಂದು ವೃತ್ತದಂತೆ ಪಾಲಿಸಬೇಕು. ಅದರಲ್ಲಿ ಒಂದು ಜವೆ ಗೋಧೆಯಷ್ಟು ಕೊರತೆ ಆದರೆ ನನಗೆ ಆ ಸಂಗಮನಾಥನೇ ಶಿಕ್ಷೆ ಕೊಡಲಿ ಎಂದು ದೇವರಿಗೆ ಪ್ರಾರ್ಥಿಸುತ್ತಾರೆ. ಅಂದರೆ ಮಾತು ತಪ್ಪಿದರೆ ಶಿಕ್ಷೆಗೂ ಅವರು ಸಿದ್ಧರಿದ್ದರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಎಂಬ ಈ ವಚನದಲ್ಲಿ ನಮ್ಮ ಮಾತು ಹೇಗಿರಬೇಕು ಎಂದು ತಿಳಿಸಿದ್ದಾರೆ. ನಮ್ಮ ಮಾತು ಮುತ್ತಿನ ಹಾರದಂತೆ ಸರಳ ಸುಂದರವಾಗಿರಬೇಕು. ಅದು ಮಾಣಿಕ್ಯದ ಹಾಗೆ ಹೊಳೆಯುತ್ತಿರಬೇಕು. ಅದು ಸಲಾಕೆಯಂತೆ ಗಟ್ಟಿಯಾಗಿರಬೇಕು. ಅಂದರೆ ಮಾತಿನಲ್ಲಿ ತೂಕವಿರಬೇಕು, ಬರೇ ಪೊಳ್ಳು ಇರಬಾರ್ದು. ನಾವು ನುಡಿಯುವ ಪ್ರತಿಯೊಂದು ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಇವತ್ತು ಒಂದು ಪಕ್ಷ ಲಿಂಗವೇ ಮೆಚ್ಚಿದರೂ ಇಂದು ಜನರನ್ನು ಮೆಚ್ಚಿಸುವುದು ಬಹಳ ಕಷ್ಟವಾಗಿದೆ. ಮಾತುಗಳು ಮುತ್ತಿನಂತೆ ಆಗಬೇಕಾದರೆ ಅದಕ್ಕೆ ಸಮಯ, ಸ್ಥಳದ ಅರಿವಿನ ಅಗತ್ಯವಿರಬೇಕು. ಇವುಗಳನ್ನು ಮರೆತಾಗ ಆ ನುಡಿಯೂ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ. ಸರ್ವಜ್ಞ ಕವಿಯ ಲೋಕದ ಅನುಭವ ಪ್ರಸಿದ್ಧವಾದುದು. ಮಾತಿನಿಂದಲೇ ನಗೆ ಹಗೆ ಎಲ್ಲವೂ ಎಂದಿದ್ದಾರೆ. ಮಾತಿನಿಂದಲೇ ಸ್ವರ್ಗ ನರಕಗಳು ಸೃಷ್ಟಿಯಾಗುತ್ತವೆ. ಅಯ್ಯ ಎಂದಡೆ ಸ್ವರ್ಗ, ಎಲ್ಲೋ ಎಂದಡೆ ನರಕ ಎಂಬ ಬಸವಣ್ಣನವರ ವಚನದಂತೆ 2 ಮನೆಗಳ ನಡುವೆ, 2 ಮನಗಳ ನಡುವೆ, 2 ಸಮಾಜ ರಾಷ್ಟ್ರಗಳ ನಡುವೆ ಸೌಹಾರ್ದತೆ, ಶಾಂತಿಯನ್ನು ಉಂಟು ಮಾಡಲು ಮಾತಿನಿಂದಲೇ ಮಾತ್ರ ಸಾಧ್ಯ. ಮಾತನ್ನು ಇಲ್ಲಿ ಸಿದ್ದರಾಮೇಶ್ವರರು 2 ರೀತಿಯಲ್ಲಿ ಅರ್ಥೈಸಿದ್ದಾರೆ. ಮಾತು ವಚನವಾಗಬೇಕು, ಬದುಕು ಸಾರ್ಥಕವಾಗುತ್ತದೆ. ವ್ಯರ್ಥ ಮಾತಾಡುವವರನ್ನು ಕುರಿತು ವಚಿಸಿ ಅನುಭಾವಿ ಆಗದವ ಪಿಶಾಚಿಯಯ್ಯ, ವಚಿಸಿ ಅನುಭವ ಆದವ ಪಂಡಿತನಯ್ಯ. ಬರೀ ಮಾತನಾಡಿದರೆ ಪ್ರಯೋಜನವಿಲ್ಲ. ಮಾತಿನ ಆಳ ಅಗಲ ಅರ್ಥಗಳನ್ನು ಅರಿತು ಅನುಸರಿಸಿದರೆ ಅನುಭಾವಿಯು ಪಂಡಿತನಾಗಬಹುದು. ಇದಕ್ಕೂ ಮೀರಿ ಆಧ್ಯಾತ್ಮಿಕ ಹಂತವನ್ನು ಅವನು ತಲುಪಬಹುದು. ಜನಪದರು ಮಾತಿನ ಮಹತ್ವವನ್ನು, ಅದರ ಅಸ್ತಿತ್ವವನ್ನು ಗಾದೆಗಳ ಮೂಲಕ ಹೇಳಿದ್ದಾರೆ. ನಾಲಿಗೆ ಕುಲವನ್ನರಿಯಿತು ಎನ್ನುವ ಗಾದೆಯಲ್ಲಿ ಸಂಸ್ಕೃತಿಯ ದ್ಯೋತಕವಾಗಿ ಕಂಡುಬಂದರೆ, ಮಾತು ಮನೆ ಕೆಡಿಸಿತು ಎಂಬ ಗಾದೆಯಲ್ಲಿ ವ್ಯರ್ಥ ಮಾತಿನ ಉಲ್ಲೇಖವಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಮಾತಿನಲ್ಲಿ ತ್ರಿಕರಣ ಶುದ್ಧಿಯ ಮಹತ್ವವಿದೆ. ಕೆರ ಹಳ್ಳ ಬಾವಿಗಳು ಮೈದೆಗೆದಡೆ ಗುಳ್ಳೆ ಗೊರಚೆ ಚಿಪ್ಪು ಕಾಣಬಹುದು. ವಾರಿಧಿ ಮೈದೆಗೆದಡೆ ರತ್ನ ಮುತ್ತುಗಳು ಕಾಣಬಹುದು. ಕೂಡಲ ಸಂಗನ ಶರಣರು ಮನೆದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಈ ವಚನದಿಂದ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸ ತಿಳಿಯುತ್ತದೆ. ಇಲ್ಲಿ ಸಾಮಾನ್ಯರನ್ನು ಕೆರೆ ಹಳ್ಳಕ್ಕೆ ಹೋಲಿಸಿದರೆ, ಕೆರೆಯಲ್ಲಿದ್ದ ನೀರು ಬತ್ತಿದಾಗ ಅಲ್ಲಿ ತಳದಲ್ಲಿ ಮುಳ್ಳಿನ ಗಿಡ ಚಿಪ್ಪುಗಳನ್ನು ಮಾತ್ರ ನಾವು ಕಾಣಬಹುದು. ಸಮುದ್ರವನ್ನು ಶರಣರಿಗೆ ಹೋಲಿಸಿದ್ದಾರೆ. ಸಮುದ್ರದ ನೀರು ಬತ್ತಿದಾಗ ಅಲ್ಲಿ ಮುತ್ತು ರತ್ನಗಳನ್ನು ಕಾಣುತ್ತೇವೆ. ನೀರು ನೀರೇ, ಆದರೆ ಕೆರೆಯಲ್ಲಿ ಮುಳ್ಳಿನ ಗಿಡಗಳು, ಸಮುದ್ರದಲ್ಲಿರುವ ರತ್ನದಂತೆ ನಮ್ಮ ಶರಣರು ಮನಬಿಚ್ಚಿ ಮಾತನಾಡಿದರೆ ಅಲ್ಲಿ ಲಿಂಗವನ್ನು ಕಾಣಬಹುದು ಎಂದು ಇಲ್ಲಿ ಬಸವಣ್ಣನವರು ಶರಣರ ಆಂತರಿಕ ನಿಲುವನ್ನು ಅರ್ಥವತ್ತಾಗಿ ನಿರೂಪಿಸಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಲಾತೀತ. ಗುಹೇಶ್ವರನು ನುಡಿದು ಸೂತಕಿಗಳಲ್ಲ, ಕೇಳ ಮರುಳೆ. ಅಂತರಂಗದಲ್ಲಿ ಅರಿವಿನ ವಿಕಾಸ ತುತ್ತ ತುದಿಯಲ್ಲಿ ಮುಟ್ಟಿದಾಗ ಆಧ್ಯಾತ್ಮಿಕ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ಇದು ಲಿಂಗವಂತ ಭಾಷೆಯಲ್ಲಿ ಐಕ್ಯಸ್ಥಲವೆನಿಸಿಕೊಳ್ಳುತ್ತದೆ. ಇಲ್ಲಿ ಮಾತು ಹೊರಡುವುದಿಲ್ಲ, ಎಲ್ಲವೂ ಮೌನ. ಇಲ್ಲಿ ನಿರ್ಭಯಲನ್ನು ಸಾಧಿಸುವುದೇ ಶರಣರ ಮುಖ್ಯ ಗುರಿ. ಇದು ವೈಯಕ್ತಿಕ ಹಿತ ಸಾಧನೆ ಆಗುತ್ತದೆ. ಆದ್ದರಿಂದ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವರಾಗಿದ್ದರಿಂದ ಅವರು ಐಕ್ಯಸ್ಥಲಕ್ಕಿಳಿದು ಜನರಿಗೆ ಮಾರ್ಗದರ್ಶನ ಮಾಡಿದರು. ಆಗ ಶರಣರ ಮಾತು ಜ್ಯೋತಿರ್ಲಿಂಗವಾಗುತ್ತದೆ. ಮಾತಿಗೆ ಮೂಲವಾದ ಮತ್ತು ಅದರ ಹಿಂದಿನಿಂದಲೇ ಸಾಗಿ ಬರುವ ಸ್ವರದಲ್ಲಿ ಪರತತ್ವ ಅಡಗಿದೆ. ಸ್ವರದ ಸೃಷ್ಟಿಗೆ ಕಾರಣವಾದ ನಾದ ಬಿಂದು ಕಲೆಗಳ ನೆಲೆಗಳೇ ತಾಳೋಷ್ಟೆ. ತಾಳೋಷ್ಟೆ ಎಂದರೆ ನಾಲಿಗೆ, ತುಟಿ, ಅಂಗಳಗಳ ಸಂಪುಟವೇ. ನಾದ ಬಿಂದು ಕಲಾತೀತವಾಗುತ್ತದೆ. ಇದರಿಂದ ಹೊರಡುವ ಮಾತುಗಳಲ್ಲಿ ಲಿಂಗ ಸ್ವರೂಪವಿದೆ, ಲಿಂಗ ಕಳೆಯಿದೆ. ಇಲ್ಲಿ ಲಿಂಗವೆಂದರೆ ಅರಿವಿನ ಅನಂತತೆ, ಲಿಂಗವೆಂದರೆ ದೈವಿ ಸಾಕ್ಷಿ, ಜ್ಯೋತಿರ್ಲಿಂಗವೆಂದರೆ
ಆತ್ಮದ ಬೆಳಕು ಆತ್ಮಜ್ಞಾನ. ಈ ವಚನದಿಂದ ಈ ಭಾಷಾ ವಿಜ್ಞಾನವನ್ನು ಅಂದೇ ಅಲ್ಲಂ ಪ್ರಭುಗಳು ತಿಳಿದಿದ್ದರೆಂದು ತಿಳಿಯುತ್ತದೆ. ಮನಸ್ಸು. ಮನಸ್ಸು ಎಂದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಸುಖ, ದುಃಖ, ಕೋಪ, ಭಯ ಮುಂತಾದ ಇಂದ್ರಿಯಗಳ ಮೂಲಕ ಪಡೆದವುಗಳನ್ನು ಮತ್ತು ಅದರ ಮಾಹಿತಿಯನ್ನು ಸಂಗ್ರಹಿಸಿ ಅನುಭವಿಸುವ ತಾಣವಾಗಿದೆ. ಇದು ಭೌತಿಕ ಪ್ರಪಂಚದೊಂದಿಗೆ ನಮ್ಮನ್ನು ಬೆರೆಸುತ್ತದೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಎಂಬ ಸಂಸ್ಕೃತದ ಉಕ್ತಿಯಂತೆ ಮನುಷ್ಯನ ಬಂಧ ಮೋಕ್ಷಗಳಿಗೆ ಮನಸ್ಸೇ ಕಾರಣವಾಗಿದೆ. ಮನಸ್ಸನ್ನು ಹತೋಟಿಯಲ್ಲಿಡುವುದು, ನಿಯಂತ್ರಿಸುವುದು ಬಹಳ ಕಷ್ಟದ ಕೆಲಸ. ಮನಸ್ಸಿನಲ್ಲಿ ಎರಡು ಪ್ರಕಾರ, ಒಂದು ಜಾಗೃತ ಮನಸ್ಸು, ಎರಡು ಸುಪ್ತ ಮನಸ್ಸು. ಶರಣರ ಪ್ರಕಾರ ಅಣುರೇಣು ತೃಣಕಾಷ್ಟಗಳೆಲ್ಲದರಲ್ಲಿಯೂ ಪರಬ್ರಹ್ಮ ಚೈತನ್ಯವಿದೆ. ಜಡವಸ್ತಿಗಳಲ್ಲಿ ಅರಿವು ಸುಪ್ತಾವಸ್ಥೆಯಲ್ಲಿದೆ. ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಇದು ಜಾಗೃತಾವಸ್ಥೆಯ ಪರಮಾವಧಿಯನ್ನು ತಲುಪಿದೆ. ಜಗತ್ತಿನ ಎಲ್ಲಾ ಚಟುವಟಿಕೆಗಳಿಗೆ ಮನಸ್ಸೇ ಮೂಲ. ಆದ್ದರಿಂದ ಇದರ ಶುದ್ಧತೆಗೆ ಶರಣರು ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಆರೋಗ್ಯವಂತ ಪರಿಶುದ್ಧವಾದ ಮನಸ್ಸಿನಿಂದ ಕೂಡಿದ ದೇಹದಲ್ಲಿ ಪರಮಾತ್ಮನು ವಾಸಿಸುವನು. ಪಾತ್ರೆ ಹಾಗೂ ಕನ್ನಡಿ ಮಾಡುವ ಕಂಚು ಒಂದೇ ಆದರೂ ಆ ಕಂಚನ್ನು ಬೆಳಗಿ ಸ್ವಚ್ಛಗೊಳಿಸಿದಾಗ ಅದು ಕನ್ನಡಿಯಾಗಿ ಮುಖವನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸಾಮಾನ್ಯ ಕಂಚಿನಿಂದ ಸಾಧ್ಯವಿಲ್ಲ. ಪರಿಶುದ್ಧ ಮನಸ್ಸಿನಿಂದ ಮಾತ್ರ ಪರಮಾತ್ಮನ ದರ್ಶನವಾಗುತ್ತದೆ. ಕಲುಷಿತ ಮನುಷ್ಯನಿಂದ ಪರಮಾತ್ಮನ ದರ್ಶನ ಆಗುವುದಿಲ್ಲ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಗುಹೇಶ್ವರ. ಅಲ್ಲಂ ಪ್ರಭುವಿನ ಈ ವಚನದಲ್ಲಿ ಮಾಯೆಗೆ ಹೊಸ ವ್ಯಾಖ್ಯಾನವಿದೆ. ಅಲ್ಲಂ ಪ್ರಭುಗಳು ಮಾಯೆ ಎನ್ನುವುದು ಹೊನ್ನು ಮಣ್ಣುನಲ್ಲಿಲ್ಲ. ಮಾಯೆ ಎನ್ನುವುದು ಆ ವಸ್ತುಗಳಲ್ಲಿ ಇರದೆ ನೋಡುವವರ ಮನ ದೃಷ್ಟಿಕೋನದಲ್ಲಿದೆ ಅನ್ನುತ್ತಾರೆ. ಅಂದರೆ ಅವರ ಮನಸ್ಸಿನಲ್ಲಿರುವ ಆಶೆಯಲ್ಲಿರುತ್ತದೆ. ಅಂದರೆ ವಸ್ತುಗಳನ್ನು ಋಣಾತ್ಮಕವಾಗಿ ನೋಡದೆ ಧನಾತ್ಮಕವಾಗಿ ನೋಡಿದಾಗ ನೆಮ್ಮದಿಯಿಂದ ಜೀವನ ನಡೆಸಬಹುದು. ಅಂತೆಯೇ ತ್ರಿಕರಣ ಶುದ್ಧಿಯಲ್ಲಿ ಮನಸ್ಸನ್ನು ಸೇರಿಸಿದ್ದಾರೆ. ಮನಸ್ಸು ಶುದ್ಧವಾದಾಗ ಮಾತ್ರ ದೇಹವು ಶುದ್ಧವಾಗುತ್ತದೆ. ಜನಪದರು ಕೂಡ ಮನಸ್ಸಿನ ಚಂಚಲತೆಯನ್ನು ವಿವರಿಸಿ ಮನಸ್ಸನ್ನು ಬೆಳೆಸಿಕೊಳ್ಳುವ ಮಾರ್ಗಗಳನ್ನು ಸೂಚಿಸಿದ್ದಾರೆ. ಮನಸ್ಸಿದ್ದರೆ ಮಾರ್ಗ, ಮನಸ್ಸಿನಂತೆ ಮಹಾದೇವ, ದೊಡ್ಡ ಮನಸ್ಸು ಮಾಡು, ತಾಳಿದವನು ಬಾಳಿಯಾನು ಎಂಬಂತ ಜನಪದ ನುಡಿಗಟ್ಟುಗಳಲ್ಲಿ ಮನಸ್ಸನ್ನು ಬೆಳೆಸಿಕೊಳ್ಳುವ, ಒಳ್ಳೆಯದನ್ನು ಉಳಿಸಿಕೊಳ್ಳುವ ಸಾರ್ವಕಾಲಿಕ ಸತ್ಯಗಳಿವೆ. ಎನ್ನ ಚಿತ್ತವು ಹತ್ಯೆ ಹಣ್ಣು ನೋಡಯ್ಯ ಎಂದು ಹೇಳುವ ಬಸವಣ್ಣನವರು ಮನಸ್ಸನ್ನು ನಾಯಿಗೆ ಮರಕಟ್ಟಕ್ಕೆ ಹೋಲಿಸಿದ್ದಾರೆ. ಕೊಂಬಿನ ಮೇಲಣ ಮರಕಟನ ಅಂತೆ ಲಂಘಿಸುವುದೆನ್ನ ಮನವು ಎಂದು ಹೇಳುವಲ್ಲಿ ಮನಸ್ಸಿನ ಚಟುವಟಿಕೆಯ ತೀವ್ರತೆ ಎದ್ದು ಕಾಣುತ್ತದೆ. ಮರನ್ನೇರಿದ ಮರ್ಕಟನಂತೆ, ಅಂದಣವೇರಿದ ಸೊಣಗನಂತೆ, ಅಂದರೆ ಸದಾ ವಿಷಯಕ್ಕೆ ಹರಿಯುತ್ತಿರುವ ಮನಸ್ಸು ಯಾವಾಗ ನಿಯಂತ್ರಣ ತಪ್ಪುವುದೋ ತಿಳಿಯದು. ಮತಿಗೆಟ್ಟೇನು ಮನದ ವಿಕಾರದಿಂದ, ಧೃತಿ ಕೆಟ್ಟೇನು ಕಾಯ ವಿಕಾರದಿಂದ ಎಂದು ಆತ್ಮಾವಲೋಕನ ಮಾಡಿಕೊಂಡಿದ್ದಾರೆ. ಬೆಲ್ಲವ ತಿಂದ ಕೋಡಗನಂತೆ, ಕಬ್ಬ ತಿಂದ ನರಿಯಂತೆ, ಗಗನ ಒಡೆಯರದ ಕಾಗೆಯಂತೆ ವಿಷಯಗಳಿಗೆ ಹಂಬಲಿಸುವ ಈ ಮನಸ್ಸಿನ ಹಂದುಗವನ್ನು ಬಸವಣ್ಣನವರು ವಿವರವಾಗಿ ಉದಾಹರಿಸಿದ್ದಾರೆ. ಸ್ವಾನನ ನಿದ್ರೆಯಂತೆ, ಅಜ್ಞಾನಿಯ ತಪದಂತೆ ಎನ್ನ ಮತಿ ಎಂದು ಹೇಳಿದ್ದಾರೆ. ಬಸವಣ್ಣನವರು ಈ ಎಲ್ಲ ವಚನಗಳಲ್ಲಿ ಮನಸ್ಸಿನ ಕುರಿತು ಅವರು ಆತ್ಮಶೋಧನೆ ಇದೆ. ಪಶು ಪ್ರಾಣಿಗಳ ಮೂಲಕ ಮನಸ್ಸಿನ ಚಂಚಲತೆಯನ್ನು ತಿಳಿಸುವ ಪರಿ ಆಧುನಿಕ ಮನೋವಿಜ್ಞಾನಕ್ಕೆ ಹೊಸ ಆಯಾಮ ನೀಡುತ್ತದೆ. ಯಾವುದೇ ವಸ್ತುವಿಗೆ ಆಸೆ ಪಡುವುದು ತಪ್ಪಲ್ಲ, ಆದರೆ ಅದನ್ನು ತೆಗೆದುಕೊಳ್ಳುವ ಮಾರ್ಗ ಸರಿಯಾಗಿರಬೇಕು, ತಪ್ಪು ಮಾರ್ಗವಾಗಿರಬಾರದು. ಇದನ್ನೇ ಸೊನ್ನಲಿಗೆ ಸಿದ್ದರಾಮರು ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು, ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು, ಭಕ್ತನ ಮನ ಹೊನ್ನಿನೊಳಗಾದರೆ ಬಳಲಿ ದೊರಕಿಸುವುದು ನೋಡ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆಸೆ ಬಯಕೆ ಸಹಜ, ಆ ಬಯಕೆಯ ದಾರಿ ಸರಿಯಾಗಿರಬೇಕು. ಮನಸ್ಸು ಹೆಣ್ಣನ್ನು ಬಯಸಿದರೆ ಆಕೆಯನ್ನು ಮದುವೆ ಆಗಬೇಕು. ಅದನ್ನು ಬಿಟ್ಟು ಬೇರೆ ದಾರಿಯನ್ನು ಅಂದರೆ ಅತ್ಯಾಚಾರವನ್ನು ಮಾಡಬಾರದು. ಇಂದು ಅತ್ಯಾಚಾರ ನಡೆಯದ ದಿನವಿಲ್ಲ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಹೊನ್ನು ಮಣ್ಣು ಬೇಕಾದರೆ ಅದನ್ನು ದುಡಿದು ಗಳಿಸಿ ತೆಗೆದುಕೊಳ್ಳಬೇಕು. ಒಬ್ಬನ ಮನವನ್ನೂಹಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೆ ನಾಗುವುದಯ್ಯ. ಚಂದ್ರನು ಗಂಗೆಯ ತಡಿಯಲಿದ್ದಡೇನು ಕಲಂಕ ಬಿಡಿದಾಯ್ತಯ್ಯ. ಅದು ಕಾರಣ
ನೂಯಿಸದವನ ಒಬ್ಬರ ಗಾತವ ಮಾಡದವನ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಾವು ಯಾವುದೇ ತಪ್ಪು ಕೆಲಸವನ್ನು ಮಾಡಿ ಅದರಿಂದ ಮುಕ್ತಿ ಪಡೆಯಬೇಕಾದರೆ ಗಂಗೆಯಲ್ಲಿ ಮುಳುಗಿದರೆ ಆಯ್ತು, ನಮ್ಮ ಎಲ್ಲಾ ಪಾಪಗಳು ನಿರ್ಮೂಲವಾಗುತ್ತೇವೆ ಎಂಬ ಮೂಢನಂಬಿಕೆ ಜನಸಾಮಾನ್ಯರಲ್ಲಿ ಬೀಡು ಬಿಟ್ಟಿದೆ. ಯಾವ ಮನುಷ್ಯ ಒಬ್ಬರ ಮನವನ್ನು ನುಯಿಸದೆ ಇನ್ನೊಬ್ಬರ ಮನಸ್ಸನ್ನು ಘಾತಗೊಳಿಸದೆ ಬದುಕುತ್ತಾನೋ ಅವನು ಪರಮ ಪಾವನನು. ಆದ್ದರಿಂದ ನಿಮ್ಮಷ್ಟಕ್ಕೆ ನೀವು ಇದ್ದು ಇನ್ನೊಬ್ಬರನ್ನು ಅವರ ಪಾಡಿಗೆ ಅವರನ್ನು ಬದುಕಲು ಬಿಡಿ ಎಂದು ಸರಳ ಭಾವಾರ್ಥದ ಮಾನವೀಯ ಕಳಕಳಿಯ ವಚನವನ್ನು ಸಿದ್ದರಾಮೇಶ್ವರು ಹೇಳಿದ್ದಾರೆ. ಹೀಗೆ ಮನಸ್ಸನ್ನು ಅಲ್ಲಗಳೆಯೋರು ಇದ್ದಂತೆ ಮನಸ್ಸನ್ನು ಕಟ್ಟಿ ನಿಲ್ಲಿಸುವವರು ಇದ್ದಾರೆ, ಮನಸ್ಸಿನ ನಿಯಂತ್ರಣದಲ್ಲಿಡುವವರು ಇದ್ದಾರೆ, ದಾಸರಾದವರು ಇದ್ದಾರೆ. ವಚನ ಸಾಹಿತ್ಯವು ಸತ್ಯ, ನ್ಯಾಯ, ನೀತಿಗಳಿಂದ ಕೂಡಿದೆ. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ತತ್ವವನ್ನು ವಚನ ಸಾಹಿತ್ಯ ಕೊಟ್ಟಿದೆ. ಮೇಲೆ ಹೇಳಿದ ಬಸವಣ್ಣನವರ ಸಪ್ತಸೂತ್ರಗಳನ್ನು ನಾವು ಪ್ರತಿನಿತ್ಯ ಆಚರಣೆಯಲ್ಲಿ ತಂದಾಗ ತ್ರಿಕರಣ ಶುದ್ಧಿಯೇ ಆಗುತ್ತದೆ. ಈ ತ್ರಿಕರಣ ಶುದ್ಧಿಯ ಕ್ರಿಯೆ ಆತ್ಮೋನ್ನತಿಗೆ, ಅಂತರಂಗದ ಬೆಳವಣಿಗೆಗೆ ಬಹು ಮುಖ್ಯವಾಗಿರುತ್ತದೆ. ಆದ್ದರಿಂದ ಶರಣರು ತ್ರಿಕರಣ ಶುದ್ಧೀಕರಣದ ಅಗತ್ಯವನ್ನು ಒತ್ತಿ ಒತ್ತಿ ಹೇಳಿ ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ಟರು. ನಿರಂತರವಾಗಿ ಶುದ್ಧೀಕರಣದ ಕಾರ್ಯ ನಡೆಯುತ್ತಲೇ ಇರಬೇಕು. ಇದರಿಂದ ವ್ಯಕ್ತಿ ಶಕ್ತಿಯಾಗುವ, ನರ ಹರನಾಗುವ ಸಾಧ್ಯತೆಯನ್ನು ಕಂಡುಕೊಳ್ಳುತ್ತೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶರಣಾರ್ಥಿಗಳು ಅಕ್ಕವ್ರೆ, ಒಂದು ಉತ್ತಮ ಉಪನ್ಯಾಸವನ್ನ ನಮ್ಗೆ ನೀಡಿದ್ರಿ. ತ್ರಿಕರಣ ಶುದ್ಧಿಗಳ ಬಗ್ಗೆ ಉತ್ತಮ ಉಪನ್ಯಾಸವನ್ನ ನೀಡಿದ್ರಿ. ತಮಗೆ ಶರಣಾರ್ಥಿಗಳು. ಈಗ ಸಂವಾದದ ಸಮಯ ಹಾಗೂ ಅಭಿಪ್ರಾಯಗಳ ಸಮಯ. ಮೊದಲನೇದಾಗಿ ನಮ್ಮ ಶಿವಪ್ರಕಾಶ್ ಅವರು ಮಸ್ಕಟ್ಟಿಂದ ಜಾಯ್ನ್ ಆಗಿದ್ದಾರೆ. ಸರ್ ಮಾತಾಡಿ. ಶಿವಪ್ರಕಾಶ್ ಸರ್. ಶರಣಾರ್ಥಿಗಳು ಸರ್. ಶರಣಾರ್ಥಿ. ತುಂಬಾ ಉತ್ತಮವಾದಂತಹ ಒಂದು ಉಪನ್ಯಾಸವನ್ನ ಇಂದು ಡಾಕ್ಟರ್ ಮೈತ್ರಿ ಅವರು ಕೊಟ್ಟಿದ್ದಾರೆ. ಇದು ಒಂದು ಏನು ಅಂತ ಹೇಳಿದ್ರೆ 12ನೇ ಶತಮಾನದ ಕಾಲಘಟ್ಟಕ್ಕೆ ನಾವು ಹೋದ್ರೆ ಅಲ್ಲಿ ಇಂತಹ ಒಂದು ಸಮಾಜವನ್ನ, ಅಂದ್ರೆ ತ್ರಿಕರಣ ಶುದ್ಧಿಗೆ ಒಳಗಾದಂತಹ ಸಮಾಜವನ್ನ ರಚಿಸುವಂತಹದ್ದು ಶರಣರ ಪ್ರಥಮ ಆದ್ಯತೆಯಾಗಿತ್ತು. ಯಾಕೆಂದ್ರೆ ಆ ಕಾಲದಲ್ಲಿ ಇದ್ದಂತಹ ಒಂದು ದೇವಸ್ಥಾನಗಳ ಎದುರು ಇನ್ನೊಂದು ಪರಿಕಲ್ಪನೆಯನ್ನ ಜನಗಳಿಗೆ ಕೊಡ್ಬೇಕಾಗಿತ್ತು. ಬಹಳ ಸಲ ನಾವು ಹೇಳ್ತೇವೆ, ಶರಣರು ಇಷ್ಟೊಂದು ದೊಡ್ಡ ಯಶಸ್ಸನ್ನು ಕಂಡಿದ್ದೇನು ಅಂತ ಹೇಳಿದ್ರೆ ಬರೀ ನಿರಾಕರಣ ತತ್ವಕ್ಕೆ ಶರಣರು ಒಳಗಾಗ್ಲಿಲ್ಲ. ಎಲ್ಲಿ ಅವರು ಯಾವುದನ್ನ ನಿರಾಕರಿಸಿದ್ರು ಅದಕ್ಕೆ ಬದಲಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಜನಗಳ ಮುಂದಿಟ್ರು. ದೇವಾಲಯಗಳಿಗೆ ಪ್ರವೇಶವಿಲ್ಲದಂತಹ ಜನಗಳಿಗೆ ಮತ್ತೊಂದು ಪರ್ಯಾಯವನ್ನ ಅವರು ಕೊಡ್ಬೇಕಾಗಿತ್ತು. ಅಂತಹ ಒಂದು ಪರ್ಯಾಯವನ್ನ ದೇಹದಲ್ಲಿ ಶರಣರು ಕಂಡ್ರು. ಹಾಗಾಗಿ ಕಾಯ ಎನ್ನುವಂಥದ್ದನ್ನ ಶರಣರು ಬಹಳ ಪವಿತ್ರವಾಗಿ ಕಂಡ್ರು. ಕಾಯ ಎನ್ನುವಂಥದ್ದು ಶಿವನು ನಮ್ಮಲ್ಲಿ ವಾಸ ಮಾಡಿಸ್ತಿರುವಂತಹ ಒಂದು ಸ್ಥಳ. ಈ ದೇಹ ಅನ್ನುವಂಥದ್ದು ದೇವಾಲಯ ಎನ್ನುವಂಥದ ಪರಿಕಲ್ಪನೆ ಇದೆಯಲ್ಲ, ಇದು ಬಹಳ ಅದ್ಭುತಪೂರ್ವವಾದಂತಹ ಮತ್ತು ಅತ್ಯಂತ ಏನು ಅಂತ ಹೇಳಿದ್ರೆ ಅತ್ಯಂತ ಸೂಕ್ಷ್ಮವಾದಂತಹ ಪರಿಕಲ್ಪನೆ. ಅಲ್ಲಿಯವರೆಗೆ ಜನಮಾನಸಕ್ಕೆ ಒಳೆದಿದ್ದಂತಹ ಕಲ್ಪನೆ. ಮತ್ತೆ ಅವರು ಅದೇ ರೀತಿ ಮನಸ್ಸು ಅಂತ ಏನ್ ಹೇಳ್ತೇವೆ, ಮನಸ್ಸಿಗೂ ಕೂಡ ಬಹಳ ದೊಡ್ಡದಾದಂತಹ ಒಂದು ಸ್ಥಾನವನ್ನು ಕೊಟ್ರು. ಮನಸ್ಸು ಅನ್ನುವಂಥದ್ದನ್ನು ಎಷ್ಟು ಚಂಚಲ, ಮನಸ್ಸಿಗೆ ನಾವು ವಶರಾಗಬಾರ್ದು ಅನ್ನುವಂಥದ್ದನ್ನ ಅವರು ಪದೇ ಪದೇ ಹೇಳ್ತಾ ಹೋದ್ರು. ಯಾಕೆಂದ್ರೆ ಅಲ್ಲಮಪ್ರಭುಗಳ ಒಂದು ವಚನವನ್ನ ಇವತ್ತು ಉಪನ್ಯಾಸಕಿಯವರು ಹೇಳಿದ್ದಾರೆ. ಅಲ್ಲಿಯವರೆಗೆ ಮಾಯೆ ಎನ್ನುವಂಥದ್ದು ನಮ್ಮನ್ನ ತಪ್ಪುದಾರಿಗೆ ಎಳೆಯುತ್ತೆ ಅಂತ ಹೇಳಿ ನಮ್ಮ ಅನೇಕ ಧರ್ಮ ಗ್ರಂಥಗಳು ಹೇಳ್ತಾ ಇದ್ವು. ಆದ್ರೆ ಆ ಮಾಯೆ ಎನ್ನುವಂಥದ್ದು ನಿನ್ನ ಮನಸ್ಸಿನಲ್ಲಿರುವಂಥದ್ದು ಎನ್ನುವಂಥ ಕಲ್ಪನೆಯನ್ನ ಶರಣರು ಜನಗಳಿಗೆ ಹೇಳಿದ್ರು. ಇನ್ನು ಅವರು ನುಡಿಯ ಬಗ್ಗೆ ಹೇಳಿದಂತಹ ವಿಷಯಗಳಂತೂ ಕೂಡ ಇವತ್ತಿಗೂ ಕೂಡ ನಾವು ಯಾರು ಯೋಚನೆ ಮಾಡಕ್ಕೆ ಆಗ್ಲಿದಂತ ವಿಷಯ. ಯಾಕಂದ್ರೆ ನಡೆ ನುಡಿ ಸಿದ್ಧಾಂತ ಅಂತ ಏನು ನಾವು ಮತ್ತೆ ಮತ್ತೆ ಹೇಳ್ತೇವೆ, ಅದನ್ನ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಅವ್ರು ಹೇಳಿದ್ರು. ನಡೆ ಮತ್ತು ನುಡಿಗಳು ಎಲ್ಲಿ ಒಂದಾಗಿರ್ತವೆ ಅಂತಹ ವ್ಯಕ್ತಿ ಯಾವ ಪೂಜೆಯನ್ನು ಮಾಡುವುದು ಬೇಡ, ಯಾವ ಇಷ್ಟಲಿಂಗ ಪೂಜೆಯನ್ನು ಸಹಿತ ಮಾಡುವುದು ಬೇಡ. ನೀವು ನಡೆ ಮತ್ತು ನುಡಿಯನ್ನು ಒಂದಾಗಿಸಿದ್ರೆ ನೀವು ನಿಮ್ಮೊಳಗಿನ ಶಿವನನ್ನ ಜಂಗಮದೊಳಗೆ ಬೆರೆಸ್ತೀರಿ ಎನ್ನುವಂಥ ಮಾತು
ಬಹಳ ಮುಖ್ಯವಾದಂಥ ಮಾತು. ಯಾವಾಗ ನನ್ನೊಳಗೆ ಕುಳಿತಿರುವಂತಹ ಶಿವ ನಾನು ನುಡಿಯುವಂತಹ ನುಡಿಯ ಮುಖಾಂತರ ಜಂಗಮಕ್ಕೆ ತಲುಪ್ತಾನೋ, ಆಗ ನಡೆ ನುಡಿ ಒಂದಾಗಿ ನನ್ನೊಳ್ಳಿರುವಂತಹ ಈಶ್ವರ ಜಂಗಮದ ಜೊತೆ ವ್ಯವಹರಿಸಲಿಕ್ಕೆ ತೊಡಗ್ತಾನೆ. ಇದಕ್ಕಿಂತ ದೊಡ್ಡದಾದಂಥ ಪೂಜೆ ಯಾವುದಿದ್ದೀತು? ಹಾಗಾಗಿ ನಡೆ ನುಡಿ ಎನ್ನುವಂಥ ಸಿದ್ಧಾಂತವನ್ನ ಶರಣರಾದ ನಾವು ಸ್ವಲ್ಪ ಮಟ್ಟಿಗಾದರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಾವು ಹೇಳುವುದು ಒಂದು, ಯೋಚನೆ ಮಾಡೋದು ಮತ್ತೊಂದು, ಮತ್ತೆ ಕ್ರಿಯೆಯಲ್ಲಿ ತರುವಂಥದ್ದು ಬೇರೆಯೇ ಆದಂಥ ರೀತಿ ಎನ್ನುವಂಥದ್ದು ಶರಣರಿಗೆ ಸ್ವಲ್ಪವೂ ಒಪ್ಪತಕ್ಕದ್ದಲ್ಲ. ಇಂದು ನಾನು ಮತ್ತೆ ಮತ್ತೆ ಹೇಳುವಾಗೆ 900 ವರ್ಷಗಳ ನಂತರವೂ ಕೂಡ ಶರಣರನ್ನು ಕುರಿತು ನಾವು ಗಂಟೆಗಟ್ಟಲೆ ಮಾತಾಡ್ತೇವೆ, ಶರಣರ ಅಧ್ಯಯನಕ್ಕೆ ಇಳಿತೇವೆ. ಆದರೆ ಅಂತಹ ಶರಣರ ಮೂಲ ಸತ್ವ ಏನಿದ್ದೀತು ಅಂತ ಹೇಳಿ ನಾವು ಪರೀಕ್ಷಿಸಿದರೆ, ಶರಣರ ಮೂಲ ತತ್ವವನ್ನ ನಾವು ನಡೆನುಡಿ ಸಿದ್ಧಾಂತದಲ್ಲೇ ಕಾಣಬೇಕಾಗತ್ತೆ. ನಡೆದದ್ದನ್ನ ನುಡಿದು, ನುಡಿದದ್ದನ್ನ ನಡೆದು ಪುನೀತರಾದಂತಹ ಒಂದು ಸಂಕುಲ ಅದು. ಹಾಗಾಗಿಯೇ ಬಸವಾದಿ ಶರಣರಿಗೆ ಇಡೀ ವಿಶ್ವ ಸಾಹಿತ್ಯದಲ್ಲಿ, ಅದು ವಚನಗಳ ಮಟ್ಟಿಗೆ ಹೇಳ್ಬೋದು, ಆದ್ರೆ ವಿಶ್ವ ಸಾಹಿತ್ಯದಲ್ಲಿ ಮತ್ತು ಇಡೀ ವಿಶ್ವದ ದಾರ್ಶನಿಕತೆಯಲ್ಲಿ ಬಹಳ ದೊಡ್ಡದಾದಂತಹ ಸ್ಥಾನ ಇದೆ. ಈ ನಡೆ ನುಡಿಯ ಸಮನ್ವಯವನ್ನ ಶರಣರಷ್ಟು ಚೆನ್ನಾಗಿ ಜಗತ್ತಿಗೆ ಬೋಧಿಸಿದವರು ಬೇರೆ ಯಾರೂ ಇಲ್ಲ. ಹಾಗಾಗಿ ಅವರು ಹೇಳ್ಕೊಟ್ಟಂತಹ ಒಂದು ಬಹಳ ಸರಳವಾದಂತಹ ಮಾರ್ಗ ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿರುವುದನ್ನ ನಾನು ನುಡಿಯಬೇಕು, ಹಾಗೂ ನಾನು ನುಡಿದನ್ನ ನಾನು ನಡೆದು ತೋರಿಸಬೇಕು. ಈಗ ನೋಡಿ, ನಾವು ಯಾವತ್ತೂ ಕೂಡ ಈ ಸಮಾಜ ಅಥವಾ ಜಂಗಮ ಅಂತ ಹೇಳ್ತೇವೆ, ಅದರೊಟ್ಟಿಗೆ ನಾವು ವ್ಯವಹರಿಸುವಾಗ ನಮ್ಮಲ್ಲಿ ಇರುವಂತದ್ದು 3 ಅಂಗಗಳಿಂದ ನಾವು ವ್ಯವಹರಿಸ್ತೇವೆ. ಅದು ನಮ್ಮ ನುಡಿಗಳಾಗಿರ್ಬೋದು, ನಮ್ಮ ದೇಹವಾಗಿರ್ಬೋದು, ಮತ್ತು ನಮ್ಮ ಮನಸ್ಸಾಗಿರ್ಬೋದು. ಈ ಮೂರನ್ನ ನಾವು ಬಳಸಿ ನಾವು ನಮ್ಮ ಶರಣತ್ವವನ್ನ ಜಂಗಮಕ್ಕೆ ಪ್ರದರ್ಶಿಸಬೇಕಾಗತ್ತೆ. ಹಾಗಾಗಿ ನಾನು ಶರಣ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ನಡೆ ನುಡಿಗಳಲ್ಲಿರುವಂತಹ ಸಾಮರ್ಥ್ಯವನ್ನು ನೋಡಿ ಸಮಾಜ ನಮ್ಮನ್ನ ಶರಣ ಅಂತ ಹೇಳಿ ಗುರುತಿಸ್ಬೇಕು. ಹಾಗಾಗಿ ಇಂದಿನ ಉಪನ್ಯಾಸ ತುಂಬಾ ಮಾಹಿತಿಪೂರ್ಣವಾದಂಥ ಉಪನ್ಯಾಸ ಆಗಿತ್ತು. 16 ವಚನಗಳ ಮೂಲಕ ಶರಣರ ನಡೆ ನುಡಿ ಸಿದ್ಧಾಂತವನ್ನ ಉಪನ್ಯಾಸಕಿಯವರು ಬಹಳ ಅಮೋಘವಾದ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಈ ಅವಕಾಶಕ್ಕಾಗಿ ಡಾಕ್ಟರ್ ಕಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಶಿವಪ್ರಕಾಶ್ ಅವರೇ. ಉತ್ತಮವಾದ ಒಂದು ವಿಶ್ಲೇಷಣೆಯನ್ನ ನಾವು ಕೇಳಿದ್ವಿ. ಮುಂದೆ ಕುಚ್ಚಂಗಿ ಸರ್ ಮಾತಾಡ್ತೀರಾ? ಗುರುಪ್ರಸಾದ್ ಕುಚ್ಚಂಗಿ ಅವರು ಇಲ್ಲ. ಕಾವ್ಯಶ್ರೀ ಮಹಾಗಾಂವ್ಕರ್ ಅವರು ಜಾಯ್ನ್ ಆಗಿದ್ರು, ಇದಾರ? ಕಾವ್ಯಶ್ರೀ ಮಹಾಗಾಂವ್ಕರ್? ಓಕೆ. ಶಲ್ವಡಿ ಮಠ್ ಮೇಡಮ್ ಮಾಡ್ತೀರಿ? ಪುಷ್ಪಾವತಿ ಶಲ್ವಡಿ ಮಠ ಮೇಡಮ್ ಅವರು? ಶರಣಾರ್ಥಿಗಳು ಸರ್. ಶರಣಾರ್ಥಿ ಹೇಳ್ರಿ. ಮೊದಲನೇದಾಗಿ ಮೇಡಮ್ ಅವರು ಬಹಳಷ್ಟು ವಿಷಯಗಳ ಸಂಗ್ರಹಣೆ ಮಾಡಿದ್ದಾರೆ. ಅಭಿನಂದನೆಗಳನ್ನ ಮಂದಾರ ವೇದಿಕೆಯಿಂದ ತಿಳಿಸ್ತಾ ಇದ್ದೇವೆ. ಬಹುಶಃ ಸಾಕಷ್ಟು ವಚನಗಳಿಂದ ಈ ತನು ಮನ ಮತ್ತು ಮಾತು ಯಾವ ರೀತಿಯಾಗಿ ನಾವು ದುಡಿಸ್ಕೊಳ್ಬೇಕು ಅನ್ನೋದನ್ನ ನಮ್ಮ ಶಿವಶರಣರು ಹೇಗೆಲ್ಲ ಆ ವಚನಗಳ ಮುಖಾಂತರ ಹೇಳಿದ್ದಾರೆ ಅಂತ ಅನ್ನೋದನ್ನ ತುಂಬಾ ಸವಿಸ್ತಾರವಾಗಿ ಅವರು ಹೇಳಿದರು. ತನು ಶುದ್ಧ ಮನಶುದ್ಧ ಭಾವಶುದ್ಧವಾದವರ ನೆಗಮ್ಮತ್ತವರ ನಡೆಯೆಲ್ಲ ಸದಾಚಾರ ನುಡಿಯೆಲ್ಲ ಶಿವಾಗಮ ನಿತ್ಯ ಶುದ್ಧವರಾದವರನ್ನ ಎನಗೊಮ್ಮೆ ತೋರ ಕತ್ತಲೆ ಮೆಟ್ಟಿ ತಲೆಬೆಳಗಾಗಿ ಹೊರ ಒಳಗೊಂದಾಗಿನಿಂದ ನಿಮ್ಮ ಶರಣರನ್ನ ಎನಗೊಮ್ಮೆ ತೋರ ಚೆನ್ನಮಲ್ಲಿಕಾರ್ಜುನ ಎಂಬಂತೆ ಬಹುಶಃ ಈ ತನು ಶುದ್ಧ ಮನಶುದ್ಧ ಮಾತಿನ ಶುದ್ಧತೆ ಕುರಿತು ಅವ್ರು ಹೇಳ್ತಾರೆ. ಜೀವಕಾಯದ ಹೊಲಿಗೆನ ಬಿಚ್ಚುವಂಥ ಸಂದರ್ಭದಲ್ಲಿ ಈ ಕಾಯಕ್ಕೂ ಕೂಡ ಎಷ್ಟೊಂದು ಮಹತ್ವವನ್ನು ಶರಣರು ನೀಡಿದ್ರು ಅನ್ನುವಂಥದ್ದು. ಮತ್ತು ಮನಸ್ಸು ಅಕ್ಕ ಮಹಾದೇವಿಯವರು ಹೇಳುವಂತೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತನ್ನುವಂತೆ ಈ ಮನಸ್ಸಿನ ಕೇಂದ್ರೀಕರಣ ಮತ್ತು ಮನಸ್ಸಿನ ಕುರಿತೆ ಅವರೊಂದು ದೊಡ್ಡ ಉಪನ್ಯಾಸವನ್ನ ನೀಡಿದಂತೆ ಇತ್ತು. ಮತ್ತೆ ಮಾತುಗಳ ಕುರಿತು ಹೇಳಿದ್ರಲ್ಲ, ಮಾತು ಅನ್ನುವಂಥದ್ದು ಇವತ್ತು ನಮ್ಮನ್ನ ಕೂಡಿಸುವಂಥದ್ದು ಅಗಲಿಸುವಂಥ ಕ್ರಿಯೆಗಳಲ್ಲಿ ತೊಡಗುತ್ತೆ. ಅದಕ್ಕಾಗಿ ಮಾತು ಕೂಡ ಎಷ್ಟೊಂದು ಬಹಳ ಮುಖ್ಯವಾಗಿತ್ತು ಅನ್ನುವಂಥ ಈ ತತ್ವವನ್ನ ಶರಣರು ತುಂಬಾ ಚೆನ್ನಾಗಿ 12ನೇ ಶತಮಾನದಲ್ಲಿ ಸರ್ ಅವ್ರು ಹೇಳಿದ್ರಲ್ಲ, 900 ವರ್ಷಗಳ ಹಿಂದೆನೆ ಈ ಕಾಯ ಮತ್ತು ಮನಸ್ಸು ಮತ್ತು ಮಾತು ಇವುಗಳ ಪ್ರಾಮುಖ್ಯತೆ ಮತ್ತು ಅವುಗಳನ್ನ ಹೇಗೆ ದುಡಿಸ್ಕೊಳ್ಬೇಕು ಇವತ್ತಿನ ಕಾಲಘಟ್ಟದಲ್ಲಿ, ಯಾಕೆ ದೇಶಗಳ ನಡುವೆ ಸಂಘರ್ಷ ಆಗ್ತಾ ಇದೆ, ಈ ಮಾತಿನ ಘರ್ಷಣೆಯಿಂದಲೇ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸೂಚ್ಯವಾಗಿತ್ತು. ಮತ್ತು ಮನೋವಿಕಾರಗಳು ತನು ವಿಕಾರಗಳನ್ನ ಅದು ಕಳ್ಕೊಂಡಾಗ್ಲೇ ಅದು ತನು ನಿರ್ಮೋಹ ಮನದ ನಿರ್ಮೋಹ ಅಂತನ್ನುವಂಥ ತತ್ವಗಳನ್ನ ಅವ್ರು ಬಹಳ ಅಧ್ಯಯನ ಪೂರ್ಣವಾಗಿ, ಮೇಡಮ್ ಅವರು ತಮ್ಮ ಮುಖ ತೋರಿಸ್ಲಿಲ್ಲ ನಿಜ, ಆದರೆ ತಮ್ಮ ಮಾತಿನ ಮುಖಾಂತರ ಸಾಕಷ್ಟು ಅವರು ಅಧ್ಯಯನ ಮಾಡಿದ್ದಾರೆ. ಒಳ್ಳೊಳ್ಳೆ ವಚನಗಳನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ.
ಅವುಗಳ ಮುಖಾಂತರ ಒಂದು ಬೆಳಕು ಈ ಉಪನ್ಯಾಸದ ಮೂಲಕ ನಿಜವಾಗ್ಲೂ ನಮಗೆ ಗೋಚರ ಆಯಿತು. ಈ ತ್ರಿಕರಣ ಶುದ್ಧಿ ಅಂತ ಅನ್ನೋದಕ್ಕೆ ಅವರು ಕೊಟ್ಟಂತಹ ಏನೊಂದವರು ಒಂದು ಲೇಖನವನ್ನೇ ರೆಡಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಬಹುಶಃ ಇದೊಂದು ಓದುವುದಕ್ಕೂ ಮತ್ತು ಕೇಳೋದಕ್ಕೂ ತುಂಬ ಹಿತವಾಗಿತ್ತು ಅಂತನ್ನುವಂಥ ಮಾತುಗಳನ್ನು ನಾನು ಇಷ್ಟು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅವರ ಒಂದು ಸಂಗ್ರಹಣೆಗೆ ಮತ್ತು ಅವರ ಅಭ್ಯಾಸಕ್ಕೆ ಮತ್ತೊಮ್ಮೆ ಶರಣು ಮತ್ತು ಧನ್ಯವಾದಗಳನ್ನ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು ಸರ್. ಶರಣಾರ್ಥಿಗಳು. ಥ್ಯಾಂಕ್ ಯು. ಶರಣಾರ್ಥಿಗಳು ಮೇಡಮ್. ಪ್ರಕಾಶ್ ರಾಜ್ಗೋಳಿ ಅವ್ರು ಮಾತಾಡ್ತೀರಾ? ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮ ತ್ರಿಕರಣ ಶುದ್ಧಿ ಬಗ್ಗೆ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ಅದನ್ನು ಬುಲೆಟ್ ಪಾಯಿಂಟ್ಸ್ ಥರ ಆ ಥರ ಚೆನ್ನಾಗಿ ಅದನ್ನು ಮಾಡ್ಕೊಂಡು ಬಂದು ಹೇಳಿದ್ದಾರೆ. ಆಮೇಲೆ ಅದನ್ನು ಕೂಡ ನಮ್ಮ ಶಿವಪ್ರಕಾಶ್ ಸರ್ ಅವರು ಕೂಡ ಚೆನ್ನಾಗಿ ವ್ಯಾಖ್ಯಾನಿಸಿದ್ದಾರೆ. ಹೀಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಎಲ್ಲರಿಗೂ ಒಳ್ಳೆಯದಾಗಲಿ. ಶಿವಪ್ರಕಾಶ್ ಸರ್ ಮಾತಾಡಿದ್ಮೇಲೆ ನಾವು ಮಾತಾಡಂಗೆ ಇಲ್ಲ, ಅಷ್ಟು ಸಮರೈಸ್ ಮಾಡ್ಬಿಡ್ತಾರ ಅವ್ರು. ನಾನು ಅವಾಗ ಅನ್ಕೊಂಡೆ ಫಸ್ಟ್ ಅವ್ರು ಚಾನ್ಸ್ ಕೊಟ್ರೆ ನಮ್ಗೇನು ಉಳಿಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು, ಅಕ್ಕ ಮಾತಾಡ್ರಿ. ಹಲೋ ಸರ್, ನಮಸ್ತೆ. ಹೇಳಿ ಅಕ್ಕ. ಎಲ್ಲರಿಗೂ ಶರಣಾರ್ಥಿ. ಮೊಟ್ಟ ಮೊದಲಿಗೆ ವಚನ ಮಂದಾರಕ್ಕೆ ನಾನು ನಮ್ಮ ಸಹೋದರಿ ಮೈತ್ರಾ ಕುಣಚಿಯವರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕಲಬುರಗಿಯ ನಮ್ಮ ವಚನೋತ್ಸವದ ಪರವಾಗಿ ನಿಮಗೆ ಹಾರ್ದಿಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಸರ್. ಹಿಂದಿನ ಅನುಭಾವಿ ಮೈತ್ರಾ ಕುಣಚಿಯವರು MA ಕನ್ನಡ ಪದವೀಧರರು ಹೌದು, ಆದ್ರೆ ಅದನ್ನು ಕಲಿತು ಸುಮಾರು 32-35 ವರ್ಷಗಳಾಗಿವೆ ಈಗ. ಆದ್ರೆ ಅವರ ಯಾವಾಗ್ಲೂ ಈ ಸಾಹಿತ್ಯ, ಸತ್ಸಂಗ, ಭಜನೆ ಇಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಅದರೊಂದಿಗೆ ತನ್ನ ಬಾಳನ್ನ ಸವಿಸ್ತಾ ಇರುವುದರಿಂದ ಬಹುಶಃ ಅವರಿಗೆ ಇಂತಹ ಉಪನ್ಯಾಸ ಮಂಡಿಸಲು ಸಾಧ್ಯವಾಯಿತು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಸರ್ ಅವ್ರು ಹೇಳಿದ ಮೇಲೆ ಅವರು ತೆಗೆದುಕೊಂಡ ವಿಷಯ ಬೇರೆ ಆಗಿತ್ತು. ಆದ್ರೆ ಈ ತ್ರಿಕರಣ ಶುದ್ಧಿಯ ಬಗ್ಗೆ ನಾನು ಮಾತಾಡ್ಬೇಕನ್ನಿಸ್ತಾ ಇದ್ದೇನೆ, ಅದೇ ಆಡ್ತೀನಿ ಅಂತ ಹೇಳಿ ಆ ಒಂದು ಇದನ್ನು ಮಾಡಿ ಇವತ್ತ ಅಚ್ಚುಕಟ್ಟಾಗಿ ಇಂಥ ಪ್ರಬುದ್ಧ ಚಿಂತಕರ ಎದುರಿಗೆ, ವಚನ ಮಂದಾರದ ಪ್ರಬುದ್ಧ ಚಿಂತಕರ ಎದುರಿಗೆ ಇವತ್ತ ವ್ಯಕ್ತ ಮಾಡಿದ್ದಕ್ಕಾಗಿ ಮೊದಲಿಗೆ ನಾನು ಸಹೋದರಿಗೆ ಅನಂತ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನೋಡಿ, ಅವರೇ ಹೇಳಿದ್ದಂತೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳಂತೆ ತ್ರಿಕರಣ ಶುದ್ಧಿಗಳು ಕೂಡ ಈ ಲಿಂಗಾಯತ ಧರ್ಮಕ್ಕೆ ಹಿಡಿದಂತಹ ತತ್ವಗಳೇ ಅನ್ಬೋದೇನು ಅಂತ. ಯಾಕೆಂದ್ರೆ ಮೇಲಿನ 3 ನಮಗೆ ಬರಬೇಕಾದ್ರೆ, ಮೇಲಿನ 3 ನಾವು ಇವತ್ತ ಸಾಧನೆ ಮಾಡ್ಬೇಕಾದ್ರೆ ನಮ್ಮ ಶರೀರ, ಕಾಯ ಅಂದ್ರೆ ಅಂಗ, ಮಾತು ಮತ್ತು ಮನಸ್ಸು, ಇವು 3 ಎಲ್ಲಿಯವರೆಗೆ ನಾವು ಈ ಮೈಲಿಗೆಗಳಿಂದ ಮುಕ್ತ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಮ್ಗೆ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಸಹೋದರಿ ಮೈತ್ರಾ ಅವರು ಇವತ್ತ ವ್ಯಕ್ತ ಮಾಡಿದ್ದು ಅದು ನಿಜಕ್ಕೂ ಸತ್ಯವೂ ಹೌದೇನೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಒಂದು ಕಡೆ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ, ಹೌದು, ಕಾಯ ಶುದ್ಧವಾಗಿ ಇಟ್ಕೊಳ್ಬೇಕು, ಅಂತರಂಗನೂ ಶುದ್ಧದ, ಬಹಿರಂಗನೂ ಶುದ್ಧದ, ಒಪ್ಪೋಣ. ಅಂತರಂಗದಲ್ಲಿಯೂ ಕೂಡ ಯಾವ ಕಲ್ಮಶಗಳಿಲ್ಲ, ಬಹಿರಂಗದಲ್ಲಿಯೂ ಕೂಡ ಶುದ್ಧತೆ ಇದೆ. ಆದರೂ ಕೂಡ ಅಂಬಿಗರ ಚೌಡಯ್ಯನವರು ಸರ್ ಒಂದ್ ಕಡೆ ಹೇಳ್ತಾರೆ, ಅಂಗಕ್ಕೆ ಅಂದ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳರ ನೀವು ಕೇಳಿರೆ. ನೋಡಿ ಎಷ್ಟು ಚಂದ ಹೇಳ್ತಾರೆ, ಅಂಗಕ್ಕೆ ಅಂದವ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳೇ ನೀವು ಕೇಳಿರೆ, ಅಂಗಕ್ಕೆ ಅಂದವಾವುದೆಂಬುದು ಅರಿಯಿರೆ. ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಚಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚಂದ. ನೋಡಿ, ಅಂದ್ರೆ ಇಲ್ಲಿ
ಈ ಅಂಗಕ್ಕೆ ಕಾಯಕವನ್ನು ಸಹ ಅವರು ಹಚ್ತಾರೆ. ಇದೇ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಆ ಕಾಯದ ಒಳಗೆ ಅಂತರಂಗದಲ್ಲಿ ಏನಿದೆ ಅಂದ್ರೆ ಯಾರಿಗೂ ಕೆಟ್ಟದ್ದನ್ನು ಮಾಡೋದಿಲ್ಲ, ಯಾವಾಗಲೂ ನನ್ನ ಪೂಜೆ ಆಯ್ತು, ನಾನಾಯ್ತು, ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡುತ್ತೇನೆ, ಇವೆಲ್ಲ ಸೂತ್ರಗಳನ್ನ ನಾವು ಹೆಣೆದುಕೊಂಡ್ರು ಕೂಡ ಈ ಕಾಯಕ್ಕೆ ಏನ್ ಕೊಡ್ರಿ ಅಂತಾರ ಅವರು, ಕಾಯಕ ಕೊಡ್ರಿ ಅಂತಾರೆ. ಎಲ್ಲಿಯವರೆಗೆ ಕಾಯಕ್ಕೆ ಕಾಯಕ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಕಾಯ ಅದು ಶುದ್ಧಿಗೊಳ್ಳುವುದಿಲ್ಲ. ಇದು ಅವರ ಒಂದು ಘೋಷವಾಕ್ಯ. ಇದು ಘೋಷವಾಕ್ಯ ಎಲ್ಲವನ್ನ ಹೇಳುತ್ತಾ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಅಥೆನ್ಸ್ ನಗರದಲ್ಲಿ ಬಹುಶಃ ನಮ್ಮ ವಿಜಯ್ ಕುಮಾರ್ ಸರ್ ಹೇಳ್ಬೋದು, ಅಥೆನ್ಸ್ ದಲ್ಲಿರುವ ತತ್ವಜ್ಞಾನಿಗಳಿಗೂ 12ನೇ ಶತಮಾನದ ವಚನಕಾರರಿಗಿರುವಂತಹ ಒಂದು ವ್ಯತ್ಯಾಸ ಏನು? ಆ ತತ್ವಜ್ಞಾನಿಗಳು ಕೂಡ ಒಳ್ಳೆಯವರೇ, 12ನೇ ಶತಮಾನದ ಶರಣರು ಕೂಡ ಒಳ್ಳೆಯವರೇ. ಆದ್ರೆ ಎಲ್ಲೋ ಅವರಿಗೂ ಇವರಿಗೂ ಒಂದು ವ್ಯತ್ಯಾಸ ಎಲ್ಲಾಗುತ್ತೆ ಅಂದ್ರೆ ಸರ್, ಅಲ್ಲಿ ಜ್ಞಾನವಿತ್ತು ಕ್ರಿಯೆ ಅಷ್ಟರ ಮಟ್ಟಿಗೆ ಅವರು ಪರ್ಫೆಕ್ಟ್ ಆಗಿ ಸಾಧನೆ ಮಾಡಿದವರಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವ ಜ್ಞಾನ ಇತ್ತೋ ಆ ಜ್ಞಾನಕ್ಕೆ ಮಿಗಿಲಾದ ಕ್ರಿಯೆಯನ್ನ ಈ ಅನುಭವ ಮಂಟಪದ ವಚನಕಾರರು ಅಳವಡಿಸ್ಕೊಂಡಿದ್ರು. ಅದಕ್ಕಾಗಿ ತ್ರಿಕರಣ ಶುದ್ಧಿಯಲ್ಲಿರುವ ಕಾಯಕ್ಕೆ ಕಾಯಕ ಅನ್ನುವುದು ಬಂದಾಗ ಆ ಕಾಯ ಅನ್ನೋದು ಏನಾಗುತ್ತೆ, ಅದು ಬಹಳ ಶುದ್ಧಿ ಆಗುತ್ತೆ. ಅದಕ್ಕಾಗಿ ಮತ್ತೆ ಮುಂದಿನ ಪ್ರತಿಯೊಂದು ಕಾರ್ಯಕ್ಕೂ ಈ ಶುದ್ಧಗೊಂಡ ಕಾಯಕ, ಈ ಬಲಿಷ್ಠಗೊಂಡ ಕಾಯಕ, ಈ ಹೆಲ್ದಿ ಕಾಯಕ ಒಂದು ಆರೋಗ್ಯವಂತಹ ಶರೀರ, ಇವು ಪ್ರತಿಯೊಂದು ಕಾರ್ಯಕ್ಕೂ ಅದಕ್ಕೆ ಬಹುಶಃ ಬಸವಣ್ಣನವರು ವಚನ ಇರ್ಬೋದು ಅನಿಸುತ್ತೆ. ಕಾಯದಲ್ಲಿ ಪ್ರಾಣವಿದ್ದರೆ ಏನಾಯಿತಯ್ಯ ಕಾಯ ಶುದ್ಧವಾಗಿರದಿದ್ದಕ್ಕ ಅನ್ನುವಂತ ವಚನದ ಒಂದು ಸಾಲು. ಪ್ರಾಣ ಇದೆ, ಆದರೆ 24 ಗಂಟೆ ಆ ಕಾಯ ಅನ್ನುವಂತಹದು ಅಂತರಂಗ ರೋಗದಿಂದ ಬಹಿರಂಗ ರೋಗದಿಂದ ನೆರಳುತ್ತಾ ಇದ್ರೆ ಅಂತ ಕಾಯ ವ್ಯರ್ಥ ಅನ್ನುವಂತಹ ಮಾತು. ಅದಕ್ಕಾಗಿ ಕಾಯವನ್ನ ಶುದ್ಧಿಯಾಗಿ ಇಟ್ಕೊಳ್ರಿ ಅನ್ನುವಂತಹ ಅಕ್ಕ ಅವರ ಮಾತು ಕೂಡ ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿಗೆ ಸಹಾಯಕಾರಿ ಅನ್ನುವಂತಹ ಮಾತನ್ನು ಹೇಳುತ್ತಾ, ನುಡಿ ಮಾತುಗಳು ಹೆಂಗಿರ್ಬೇಕು ಅನ್ನುವುದರ ಡೀಟೇಲ್ ಅವರು ಬಹಳ ಚೆನ್ನಾಗಿ ವಚನಗಳನ್ನ ಕೋಟ್ ಮಾಡಿ ಕೊಟ್ಟಿದ್ದಾರೆ. ಆ ನುಡಿಗಳು ನಮ್ಗೆ ಏನಾಗ್ಬೇಕು ಸರ್, ನಮ್ಗೆ ಇಷ್ಟವೂ ಆಗಬೇಕು, ಅವು ನಮ್ಗೆ ನೆಟ್ಟನೆ ನಡೆಯುವುದಕ್ಕೆ ದಾರಿಯೂ ಆಗಬೇಕು. ಸಿದ್ದರಾಮ ಶಿವಯೋಗಿಗಳು ನಮ್ಮ ನಡಾವಳಿಗಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ. ನಮ್ಮ ನಡಾವಳಿಗಳಿಗೆ ನೋಡ್ರಿ, ಇದು ಕಾಯ ಬಂತು, ಇಲ್ಲಿ ನಡಾವಳಿ ಅಂದ್ರೆ ಕಾಯ ಬಂತು. ನಮ್ಮ ನಡಾವಳಿಗಳಿಗೆ ನಮ್ಮ ಪುರಾತನರ ನುಡಿಯೇ ಇಷ್ಟವಯ್ಯ. ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಶ್ರುತಿಗಳು ವೈಕುಂಠವ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ, ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಮಹಾಲಿಂಗದ ಹೃದಯದೊಳು ಗೃಂಥಿಯಾಗಿರಲಿ ಅಂತ ಅದ್ಭುತ ವಚನವನ್ನ ಇಲ್ಲಿ ಕೊಡ್ತಾರೆ. ಅಂದ್ರೆ ನುಡಿಯಲ್ಲಿಂದು ವೇದ, ಆಗಮ, ಉಪನಿಷತ್ತು, ಪುರಾಣ ಅವು ಏನವ ಅಲ್ಲಿಲ್ಲ, ಎಲ್ಲವ ಅಂತಂದ್ರ ವಚನಕಾರರ ಒಂದು ಆ ನುಡಿಯಲ್ಲಿ ಏನದ ಅಂತಂದ್ರ ನಾವು ಆಡುವ ಮಾತಿನ ಭಂಡಾರ ಇದೆ, ನಾವು ಆಡುವ ಮಾತಿನ ಸ್ಪಷ್ಟವಾದ ದಾರಿ ಇದೆ. ಎಂತಹ ಮಾತುಗಳನ್ನ ಆಡ್ಬೇಕು, ಎಂತಹ ಮಾತುಗಳನ್ನ ಪಾಲಿಸ್ಬೇಕು, ಎಂತಹ ಮಾತುಗಳನ್ನ ಅನ್ವಯಿಸಿಕೊಂಡು ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನುವಂತಹ ಸುಂದರವಾದಂತಹ ಈ ಮಾತನ್ನು ಅಕ್ಕ ಅವರು ಬಹಳ ಚಂದ ಹೇಳಿದ್ರು. ಇವೆರಡನ್ನು ಹಿಡಿದು ಹಾಕುವಂತಹ ಒಂದು ಏನು ಮನಸ್ಸು, ಅದು ಅಂತೂ ಅದು ಎಂತೆಂಥವರನ್ನ ಮುಳುಗಿಸ್ತದ, ಏಳಿಸ್ತದ. ಬಸವಣ್ಣನವರೇ ಮನಸ್ಸನ್ನ ಬಸವಣ್ಣನವರಿಗೆ ಕಾಡಿದಷ್ಟು ಮನಸ್ಸು ಮತ್ಯಾರಿಗೆ ಕಾಡೇದೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ರೀತಿಯಲ್ಲಿ ಬಸವಣ್ಣನವರಿಗೆ ಅವರ ಮನಸ್ಸು ಕಾಡಿತ್ತು. ಅವರ 1000 ಪಟ್ಟು ಮನಸ್ಸು ನಮ್ಮಂತವರಿಗೆ ಕಾಡ್ತಾ ಇದೆ. ಅದಕ್ಕಾಗಿ ಆ ಮನಸ್ಸು ಕೂಡ ಶುದ್ಧಿಯಾಗಿ ಇಟ್ಕೊಳ್ಬೇಕು. ಇವೇ ಆ ಲಿಂಗದೇವ, ಆ ಪರಮಾತ್ಮನನ್ನ, ಆ ಸಚ್ಚಿದಾನಂದನನ್ನ ಅರಿಯುವುದಕ್ಕೆ ಸಾಧನಗಳು ಅನ್ನುವಂತಹ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ತಮಗೆಲ್ಲರಿಗೂ ಶರಣಾಗತಿ. ಶರಣಾರ್ಥಿಗಳು ಅಕ್ಕ ಅವ್ರೆ, ಒಂದು ಉತ್ತಮ ಅಭಿಪ್ರಾಯವನ್ನು ಮಂಡಿಸಿದ್ರಿ. ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ರಿ. ಅವರು MA ಕನ್ನಡ ಮುಗಿಸಿ 35 ವರ್ಷ ಆಗಿದೆ ಅಂತ ನಮಗೇನು ಅನಿಸ್ಲಿಲ್ಲ ಅವರು ಮಾತಾಡಿದಾಗ. ಅವ್ರಿನ್ನ MA ಕನ್ನಡದ ಚೆನ್ನಾಗಿದೆ ಸರ್.
ಹೌದೌದೌದು, ಹಾ, ಬಹಳ ಚೆನ್ನಾಗಿ ವಾತಾವರಣ, ಕಲೆಕ್ಷನ್. ಮನೆಯ ವಾತಾವರಣ, ಮನೆಯ ಹ್ಮ್, ವಾತಾವರಣ ಎಲ್ಲ ಚೆನ್ನಾಗಿರುವುದರಿಂದ ಹೌದು, ಹಿಂಗಾಗಿ ಹ್ಮ್ ಆಂಬಿಯನ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು ಅಕ್ಕ ಅವ್ರೆ, ಶರಣಾರ್ಥಿಗಳು. ಆ, ಶರಣ. ಮತ್ಯಾರು ಮಾತಾಡ್ತೀರಾ? ಕೊನೆಯದಾಗಿ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅಕ್ಕ ಅವ್ರು ಮಾತಾಡಿ ಅಕ್ಕ. ಕೇಳ್ತಾ ಇದ್ದೇನಾ? ಹಾ, ಕೇಳ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದುವರೆಗೂ ಕಲಬುರಗಿಯ ಸಹೋದರಿ ಬಹಳ ಅಚ್ಚುಕಟ್ಟಾಗಿ ವಚನಗಳನ್ನು ತಗೊಂಡು ತ್ರಿಕರಣ ಶುದ್ಧೀಕರಣದ ಬಗ್ಗೆ ಬಹಳ ಒಂದು ಸ್ಪಷ್ಟತೆ ಕೊಟ್ರು ಅವರು ಅಂತ. ಯಾಕಂತಂದ್ರೆ ಒಂದು ತ್ರಿಕರಣ ಶುದ್ಧಿ ಅಂತಂದ ತಕ್ಷಣ ಇದು ಒಂದು ಆಧ್ಯಾತ್ಮದ ಮೂಲಕ ಬರತಕ್ಕಂತ ವಿಚಾರ ಇದು ಅಂತ. ಯಾಕಂದ್ರೆ ಮನ ಮತ್ತು ಮಾತಕ್ ಮತ್ತು ಕಾಯ, ಈ ಮೂರು ಒಂದು ವಿಚಾರಕ್ಕೆ ಸಂಬಂಧಿರ್ತಕ್ಕಂತ ಈ ವಿಷಯವನ್ನು ಅವರು ಒಂದು ಬಹಳಷ್ಟು ವಚನಗಳ ಮೂಲಕ ಅವರು ಹೇಳ್ಕೊತಾ ಹೋದ್ರು. ಆಮೇಲೆ ಇದು ಹೆಚ್ಚಾಗಿ ನಾವು ಶರಣರ ವಚನಗಳಲ್ಲಿ ನಾವು ತ್ರಿಕರಣ ಶುದ್ಧೀಕರಣದ ಬಗ್ಗೆ ಅಲ್ಲಿ ಬಹಳಷ್ಟು ರೀತಿಯಾಗಿ ನಾವು ವಚನಗಳನ್ನು ನೋಡ್ತೇವೆ ಅಂತ. ಯಾಕಂದ್ರೆ ಇವೆಲ್ಲ ತ್ರಿಕರಣ ಶುದ್ಧಿಗಳು ಇವೆಲ್ಲ ನಮ್ಮ ಒಂದು ಬದುಕಿಗೆ ಹೆಚ್ಚಾಗಿ ಚೇತೋಹಾರಿ ಕೊಡತಕ್ಕಂತಹ ಮತ್ತು ನಮ್ಮ ಬದುಕಿಗೆ ಒಂದು ಬೆಳಕಿನ ಮಾರ್ಗವನ್ನು ಕೊಡತಕ್ಕಂತಹ ಒಂದು ಸಂಗತಿಗಳು ಅಂತ. ಯಾಕಂತಂದ್ರೆ ಮನ ಮಾತು ಕಾಯ ಇವೆಲ್ಲವೂ ಮನುಷ್ಯನ ಒಂದು ಸನ್ನಡತೆಯ ಜೊತೆಗೆ ನಮ್ಮನ್ನು ಒಂದು ಸಮಾಜದ ಒಂದು ಸದಾಚಾರ ವ್ಯಕ್ತಿಯ ಆಗಿ ನಮ್ಮನ್ನು ರೂಪಿಸತಕ್ಕಂತ ಹಂತಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದಂತ. ಹೀಗಾಗಿ ಶರಣರ ಒಂದು ಆದರ್ಶ ಸಮಾಜ ಕಟ್ಟಬೇಕನ್ನತಕ್ಕಂತ ಹಂಬಲ ಉಳ್ಳಂತ ಶರಣರು ಈ ತ್ರಿಕರಣ ಶುದ್ಧವೇ ದೇವರೆಂದು ಅವರು ತಿಳಿದುಕೊಂಡಂತವ್ರು, ಅದನ್ನು ಹೇಳಿದಂತವ್ರು, ಅದನ್ನು ತಮ್ಮ ವಚನದಲ್ಲಿ ಸಾಕಷ್ಟು ರೀತಿಯಾದಂತ ಒಂದು ಉದಾಹರಣೆಗಳನ್ನು ಸಹಿತ ಕೊಟ್ಟದ್ದನ್ನು ಸಹಿತ ನಾವು ಕಾಣ್ತೇವೆ, ನೋಡ್ತೇವೆ. ಹೌದಾ? ಒಂದು ಸಿದ್ದರಾಮೇಶ್ವರ ಈ ಒಂದು ವಚನವನ್ನು ನೋಡ್ಬೋದು. ಯಾಕಂತಂದ್ರೆ ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯನ್ನು ಊದುವುದಕ್ಕೇನೋ ಅಯ್ಯ, ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ಡಂಬಾಚಾರಕ್ಕೇನೋ ಅಯ್ಯ, ಆಡುವ ವೇಷ ದ್ರವ್ಯಕ್ಕಲ್ಲದೆ ಜನರ ಆಡಂಬರಕ್ಕೇನು ಅಯ್ಯ, ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಂದು. ಯಾಕಂತಂದ್ರೆ ವ್ಯಕ್ತಿಯ ಒಂದು ಸತತವಾದ ಅಭ್ಯಾಸ ಏನಿದೆಯಲ್ಲ, ಅದು ಜ್ಞಾನ ಸಿಂಚನವನ್ನು, ನಮ್ಮ ಮನಸ್ಸಿನ ಜ್ಞಾನ ಒಂದು ಅವಸ್ಥೆ ಅನ್ನೋದು ವಿಶಾಲವಾಗಿ ನಮ್ಮನ್ನು ಸೆಳೆದುಕೊಳ್ಳಲು ಪ್ರಾರಂಭ ಮಾಡ್ತದಂತ. ಇವೆಲ್ಲ ಒಳ್ಳೆಯ ಅಭ್ಯಾಸದ ಕ್ರಮಗಳಾದರೂ ಸಹಿತ ಅವನ ಒಂದು ಸದ್ಗುಣಗಳು ಏನಿದಾವಲ್ಲ, ಆ ವ್ಯಕ್ತಿತ್ವವನ್ನು ಆ ಸಮಾಜ ಗೌರವ ಕೊಡ್ತಾ ಹೋಗ್ತದೆ. ಆದ್ದರಿಂದ ವಿದ್ಯೆ ಅನ್ನುವುದು ಏನಿದೆಯಲ್ಲ, ಮನುಷ್ಯನ ಅಭ್ಯಾಸಕ್ಕೆ ಕೈವಶವಾಗತಕ್ಕಂಥದ್ದು. ಭಕ್ತಿಯಲ್ಲಿ ಏನಂದ್ರೆ ಒಂದು ಭಾವುಕತೆ, ಸಮರ್ಪಿಸಿಕೊಳ್ಳಬೇಕಾದ್ರೆ ಒಂದು ನಿಷ್ಕಳಂಕವಾದಂತ ಒಂದು ಪ್ರೀತಿ ಬೇಕಾಗ್ತದ. ಅದು ಒಂದು ವಿಶ್ವ ರೂಪ ಉಪಾಸಕರು, ಇನ್ನೊಂದು ಅಕ್ಷರ ರೂಪ ಉಪಾಸಕರು ಅಂತಂದು ಇಲ್ಲಿ ಎರಡು ಬರ್ತವ. ಒಂದು ಭಕ್ತಿಯ ಫಲವೇ ಜ್ಞಾನ, ಇನ್ನೊಂದು ವಿಶ್ವ ರೂಪೋಪಾಸಕರು ಅನ್ನತಕ್ಕಂಥ ಪ್ರಕೃತಿ ಆರಾಧನೆ ಸಹಿತ ಇದೆ, ಇಲ್ಲಿ ವಿಜ್ಞಾನವಿದೆ ಅಂದಾಗ ನಮ್ಮೊಂದು ಸತತವಾದ ಓದು ಬರವಣಿಗೆ ಆಧ್ಯಾತ್ಮದ ಜ್ಞಾನ ಇವೇನು ಅಂತಂದಾಗ ಈ ಕಾಯವನ್ನು, ಮನವನ್ನು ಮತ್ತು ಮನಸ್ಸನ್ನು ಈ ಶುದ್ಧೀಕರಣದತ್ತ ಸೆಳೆದುಕೊಳ್ಳಲು ಹೋಗಲು ಇವು ಕಾರಣವಾಗ್ತಾವಂತ. ಹೀಗಾಗಿ ಈ ಮಾಡುವ ಭಕ್ತಿ ಅನ್ನೋದೇನಿದೆಯಲ್ಲ, ಇದು ಮೋಕ್ಷವನ್ನು ಪಡೀಬೇಕಾದ್ರೆ, ಮುಕ್ತಿಯನ್ನು ಪಡ್ಕೋಬೇಕಾದ್ರೆ ಇವೆಲ್ಲ ಪರಮೋಚ್ಚವಾದಂತ ಗುರಿಗಳಾಗಿರ್ತವೆ. ಇವು ನಾವು ಪರಮಾತ್ಮನಲ್ಲಿ ಐಕ್ಯವಾಗಬೇಕಾದ್ರೂ ಸಹಿತ ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಈ ಪರಿಕಲ್ಪನೆ ಅಂತಂದಾಗ ಅದು ವಿಶಾಲವಾದದ್ದು, ಆನಂದದಾಯಕವಾದದ್ದು ಸಹಿತ ಹೌದು ಅಂತ. ಆಡುವ ವೇಷ ಏನಿದೆಯಲ್ಲ, ಈ ದ್ರವ್ಯಕ್ಕಲ್ಲದೆ ಇರ್ಬೋದು, ಆದರೆ ಸಮಾಜದ ವ್ಯವಸ್ಥೆಯಲ್ಲಿ ಒಂದು ಸ್ವಾವಲಂಬಿ ಜೀವನದ ಅವಶ್ಯಕತೆಯನ್ನು ಅದು ಬಿಂಬಿಸ್ತಾ ಹೋಗ್ತದ ಅಂತ. ಆದ್ದರಿಂದ ಈ ಆಡಂಬರತೆ ಅನ್ನುವುದು ವೈಭವವಲ್ಲ, ಅದು ಕಾಯಕ ವೃತ್ತಿಯ ಒಂದು ವೇಷವೂ ಸಹಿತ ಅದಾಗಬಾರ್ದು ಅಂತಂದು. ನಮ್ಮ ಜೀವನದಲ್ಲಿ ಏನಾಗ್ತದ ಅಂತಂದಾಗ, ನಾವು ಈ ಸಮಾಜದಲ್ಲಿ ಇದ್ದೀವಿ ಅಂತಂದಾಗ ಈ ಜೀವನವನ್ನು ರೂಪಿಸಿಕೊಂಡು ಈ ಸಮಾಜದ ಮೂಲಕ ನಾವು ಬದುಕ್ತಾ ಇದ್ದೀವಿ ಅಂತ. ಇಂತಹ ಒಂದು ಸಂಸ್ಕೃತಿ ಏನಿದೆಯಲ್ಲ, ಈ ನಮ್ಮ ಶರಣರು ಬಿತ್ತಿರತಕ್ಕಂತ ನಮ್ಮ ನಡೆ ನುಡಿಯ ಈ ಸಂಸ್ಕೃತಿ ಇದು ಗಟ್ಟಿಯಾಗಬೇಕಾದ್ರೆ ನಾವು ಇವುಗಳ ಅನುಕರಣೆ ಮಾಡ್ಬೇಕಾಗ್ತದ. ಹೀಗಾಗಿ ಸಿದ್ದರಾಮೇಶ್ವರರ ಈ ವಚನದಲ್ಲಿ ಹೆಚ್ಚಾಗಿ ಇಂತಹ ಒಂದು
ತ್ರಿಕರಣ ಶುದ್ಧಿಯ ಸಾಕಷ್ಟು ವಚನಗಳಲ್ಲಿ ಬರ್ತವ ಅನ್ನೋತಕ್ಕಂತ ಮಾತುಗಳನ್ನು ನಾನಿಲ್ಲಿ ಹೇಳುತ್ತಾ ನಾನು ಇನ್ನೂ ಒಂದು ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಯಾಕಂತಂದ್ರೆ ನಮ್ಮ ರಾಯಚೂರಿನಲ್ಲಿ 3 ದಿನದ ಕಾರ್ಯಕ್ರಮ ಮಾಡ್ಕೊಂಡಿವಿ. ದಯಾನಂದ ನೂಲಿ ಶರಣರ ಒಂದು 3 ದಿನದ ಈ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗದ ವೈಜ್ಞಾನಿಕ ಒಂದು ಪರಿಕಲ್ಪನೆ ಕಾರ್ಯಾಗಾರ ಇದು ಬಹಳ ಒಂದು ಸಮರ್ಥವಾದಂತಹ ಮತ್ತು ಜನರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯತಕ್ಕಂತ ಇದು ಕಾರ್ಯಾಗಾರ ಇದು ಅಂತಂದು ಇಲ್ಲಿ ಯೋಗದ ಮೂಲಕ ಮತ್ತು ವಿಜ್ಞಾನದ ಮೂಲಕ ಮತ್ತು ಅವರ ಒಂದು ಪರಿಶೋಧನೆಯ ಮೂಲಕ ಬಹಳಷ್ಟು ವಚನಗಳನ್ನು ನೀಡುತ್ತಾ ಅಲ್ಲಿ ವ್ಯಾಖ್ಯಾನ ಮಾಡಿದಂತಹ ಡಾಕ್ಟರ್ ದಯಾನಂದ ನೂಲಿ ಅವರ ಒಂದು ಸಹಜ ಸರಳತೆ ಮತ್ತು ಅವರ ಒಂದು ವಿಶಾಲವಾದಂತಹ ಒಂದು ವೈಜ್ಞಾನಿಕವಾದಂತಹ ಒಂದು ಹೇಳುವ ಒಂದು ವಿಧಾನ ಏನಿದೆಯಲ್ಲ ಇದು ಬಹಳ ಜನರಿಗೆ ಬಹಳ ಹಿಡಿಸ್ತು. ಇದು ಒಂದು 3 ದಿನದ ಕಾರ್ಯಾಗಾರ ಅಂತ ಎಷ್ಟು ಬೇಗ ಕಳೀತಲ್ಲ ಅನ್ನೋತಕ್ಕಂತ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲ ಇದ್ವಿ. ಇಂತಹ ಒಂದು ವೈಭವಿತವಾದಂತಹ ಒಂದು 3 ದಿನದ ಕಾರ್ಯಕ್ರಮವನ್ನು ದಯಾನಂದ ನೂಲಿ ಶರಣರು ನಡೆಸ್ಕೊಟ್ರು ಅನ್ನುವುದಕ್ಕಿಂತ ಹೆಚ್ಚಾಗಿ ಅವರ ಒಂದು ಸರಳತೆಗೆ ಬಹಳ ಜನರು ಮನಸೋತರು ಅಂತಂದು. ಆಮೇಲೆ ಇಲ್ಲಿಯ ಜನರು ಸಹಿತ ದಯಾನಂದ ನೂಲಿ ಅವರ ಒಂದು ಸರಳ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಟ್ಟು ಅವರನ್ನು ಬಹಳ ಒಂದು ನೆನಪಿನಲ್ಲಿ ಉಳಿಯತಕ್ಕಂತ ಒಂದು ವಿಧಾನವೂ ಸಹಿತ ಅದಾಗಿತ್ತು. ಮತ್ತೆ ಅಷ್ಟೇ ಅಲ್ಲ, ಸಾಕಷ್ಟು ರೀತಿಯಾದಂತಹ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ಸಹಿತ ಇವರ ಕುರಿತಾದಂತಹ ಒಂದು ವಿಚಾರಗಳು ಅಲ್ಲಿ ನ್ಯೂಸ್ನಲ್ಲಿ ಪ್ರಕಟವಾದವು, ಪೇಪರ್ನಲ್ಲಿ ಪ್ರಕಟವಾದವು. ಹೀಗಾಗಿ ನಮ್ಮ ವಚನ ಮಂದಾರ ವೇದಿಕೆಯ ಇಂತಹ ಅಭೂತಪೂರ್ವವಾದಂತಹ ಒಂದು ವ್ಯಕ್ತಿ ನಮ್ ರಾಯಚೂರಿಗೆ ಬಂದು ನಮ್ಗೆಲ್ಲ ಒಂದು ಶರಣತ್ವದ ಒಂದು ದರ್ಶನವನ್ನು ಮಾಡಿಕೊಟ್ರು ಅನ್ನುವುದರಲ್ಲಿ 2 ಮಾತಿಲ್ಲ. ಅದರಲ್ಲಿ ನಮ್ಮ ವಚನ ಮಂದಾರ ವೇದಿಕೆಯ ಹಲವಾರು ಸದಸ್ಯರುಗಳನ್ನು ಅವರು ಆ ಒಂದು ವೇದಿಕೆಯಲ್ಲಿ ನೆನಪು ಮಾಡಿಕೊಂಡ್ರು. ಅದರಲ್ಲಿ ಹೆಚ್ಚಾಗಿ ವಿಜಯಕುಮಾರ್ ಕಮ್ಮಾರ್ ಅವರನ್ನ, ಆಮೇಲೆ ನೀಲಾಂಬಿಕಾ ಅಕ್ಕನವ್ರನ್ನ, ನನ್ನನ್ನು, ಆಮೇಲೆ ಇಲ್ಲಿ ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಂತ ಅಸಂಖ್ಯಾತ ಜನರನ್ನೆಲ್ಲರೂ ಅವರು ಆ ವೇದಿಕೆಯಲ್ಲಿ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ರು. ನನಗಲ್ಲಿ ಅವ್ರು ಹೇಳ್ತಾ ಇದ್ರು, ನನಗೆ ಯಾಕೋ ಬಹಳ ಸಂಕೋಚ ಅನಿಸ್ತಾ ಇತ್ತು. ಆದರೂ ಸಹಿತ ಅವರ ಒಂದು ಸರಳತೆಗೆ ನಾವೆಲ್ಲ ಮಾರು ಹೋದಿವಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಇವರ ಒಂದು ಕಾರ್ಯಾಗಾರ ಬಹಳ ಯಶಸ್ವಿ ಕಾರ್ಯಾಗಾರವಾಗಿ ಜನರ ನೆನಪಿನಲ್ಲಿ ಉಳಿಯತಕ್ಕಂಥ ಕಾರ್ಯಾಗಾರ ಆಯ್ತು ಅನ್ನೋದು ನಮ್ಮೆಲ್ಲರ ಒಂದು ಭಾವನೆ. ಹಾಗಾಗಿ ಈ ವೇದಿಕೆ ಮುಖಾಂತರ ನಾನು ಅವರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕವ್ರೆ. ಅದು ಡಾಕ್ಟರ್ ದಯಾನಂದ ನೂಲಿ ಅವರ ವ್ಯಕ್ತಿತ್ವನೇ ಅಷ್ಟು ಪ್ರಬುದ್ಧವಾಗಿದೆ. ಧನ್ಯವಾದಗಳು ಅಕ್ಕವ್ರೆ. ಮುಂದೆ ಸರ್ ಒಂದು ವಿಷಯ ಹೇಳ್ರಕ್ಕ. ಈಗ ಸಕ್ರಿ ಅಕ್ಕವ್ರಿಗೆ, ಮಸ್ಕತ್ ಅಣ್ಣಾರಿಗೆ, ನಿಮಗ ಈಗ ಅನುಭವ ಮತ್ತು ಅನುಭೂತಿಗಳು ಇವು ತ್ರಿಕರಣ ಶುದ್ಧಿಯನ್ನು ಪ್ರತಿನಿಧಿಸುವ ಶಬ್ದಗಳು ಅಂತ ಹೇಳಿ ನನಗನ್ಸುತ್ತೆ. ನಿಮ್ಗೇನ್ ಅನಿಸುತ್ತೆ? ಕಾಯ ಅನುಭವ, ಮಾತು ಅನುಭವ, ಮನಸ್ಸು ಅನುಭೂತಿ. ಅನುಭವ ಅನುಭೂತಿ. ಹ್ಞೂನ್ರಿ ಅಕ್ಕ, ಹ್ಞೂನ್ರಿ. ಅಂದ್ರೆ ಕಾಯಕ್ಕೆ ಅನುಭವ ಆಗುವ ತನಕ ಆ ಅನುಭವ ಮಾತಿನ ಮುಖಾಂತರ ಅನುಭವಗೊಳ್ಳುವುದರ ಮೂಲಕ ಏನು ಅನುಭೂತಿ ಪಡಿತೀವಿ ಅದು ಮನಸ್ಸಿಗೆ ಅನ್ವಯಿಸಿಕೊಂಡು ನಡೆಯುತ್ತೆ. ಇದನ್ನ ಕುರಿತು ಬಹುಶಃ ಸಂಗಮೇಶ್ವರದ ಅಪ್ಪಣ್ಣ ಇರ್ಬೋದು, ನಂಗೆ ನೆನಪಾಗ್ತಾ ಇಲ್ಲ, ಒಬ್ರು ಶರಣರದು ಒಂದು ವಚನ ಇದೆ ಅಕ್ಕ. ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು. ಅನುಭವ ಅನುಭೂತಿಗಳು ಈ ತ್ರಿಕರಣ ಶುದ್ಧಿಯ ಮುಖಾಂತರ ಹೆಂಗವೆ ಅರಳುತ್ತವೆ ಪ್ರತಿಯೊಬ್ಬರಲ್ಲಿ ಅನ್ನುವಂತಹದ್ದು. ಇಲ್ಲ ಅಕ್ಕ, ಇದು ಅನುಭವ ಅನ್ನೋತಕ್ಕಂಥ ಏನಿದೆಯಲ್ಲ, ಇದು ಜೀವನದಲ್ಲಿ ನಾವು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಸ್ವೀಕಾರ ಮಾಡಿ ಅದು ಮಾಗುತ್ತದಲ್ಲ, ಮಾಗಿದ್ದೇ ಒಂದು ಅನುಭವ. ಅಧ್ಯಾತ್ಮದಲ್ಲಿ ಅನುಭವ ಅದು, ಹೌದಾ? ಇದು ಅಧ್ಯಾತ್ಮದಲ್ಲಿ ಅನುಭವವನ್ನು ಪಡ್ಕೋತದ, ಹೌದಿಲ್ಲ? ಇಲ್ಲಿ ಮುಕ್ತಿಯಲ್ಲಿ ಶರಣತ್ವವನ್ನು ಪಡೆದುಕೊಂಡಾಗ ಅನುಭೂತಿ ಆಗ್ತದ.
ಹೌದಾ? ಇದ್ರ ಕುರಿತಾಗಿ ಅಕ್ಕ ಒಂದು ನಮ್ಮ ಒಂದು ವಚನ ಮಂದಾರ ವೇದಿಕೆಯಲ್ಲಿ ಯಾರಾದ್ರೂ ಮಾತಾಡೋರು ಇದ್ರೆ ಸರಿ, ಇಲ್ಲ ಅಂತಂದ್ರೆ ನಾವೇ ಯಾರಾದ್ರೂ ಈ ಸಬ್ಜೆಕ್ಟ್ ತಗೋಬಹುದು ಇಲ್ಲ, ಮಾತಾಡೋದಕ್ಕೆ. ಇದು ಮಾತಾಡ್ರಿ ಅಕ್ಕ. ಯಾರಾದ್ರೂ ವಿಜಯ್ ಕುಮಾರ್ ಸರ್ ಅನುಭವ ಮತ್ತು ಅನುಭೂತಿ ವಿಷಯ ಕೊಟ್ಟು. ಯಾಕಂತಂದ್ರೆ ಅಕ್ಕ, ಈ ಅನುಭವ ಅನ್ನೋದು ನೀವು ಹೇಳಿದ್ರಲ್ಲ, ಜನಪದರಲ್ಲಿ ಸಹಿತ ಈ ಅನುಭವ ಒಂದು ಸ್ಥಿರವಾದಂತ ಹಂತ ಇದು, ಹೌದಾ ಇಲ್ಲ? ಆಮೇಲೆ ಅನುಭವ ಅನ್ನುವುದು ಶರಣರಲ್ಲಿ ಒಂದು ಪರಿಕಲ್ಪನೆ ಇದು, ಹೌದಾ? ಈ ಅನುಭೂತಿ ಅನ್ನುವುದು ಏನಿದಿಲ್ಲ, ಅದರ ಮುಂದಿನ ಹಂತನೇ ಅನುಭವದ ಮುಂದಿನ ಹಂತನೇ ಅನುಭೂತಿ ಅದು. ಹಾಗಾಗಿ ಈಗ ಹೆಂಗ ನಾವು ತ್ರಿಕರಣ ಶುದ್ಧೀಕರಣ ಅಂತಂದು ಅವರು ಮೇಡಮ್ ಅವರು ನಮ್ಗ ತಗೊಂಡ್ ಇಷ್ಟೊತ್ತಿನವರೆಗೆ ಮಾತನಾಡಿದಾರಲ್ಲ, ಅದೇ ಪ್ರಕಾರ ಇದು ಅನುಭವ ಅನುಭೂತಿಯನ್ನ ಇದನ್ನ ತಗೊಂಡು ಸಹಿತ ಮಾತಾಡ್ಬೋದಕ್ಕ. ಇದು ಸಹಿತ ಸಬ್ಜೆಕ್ಟ್ ಆಗುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಯಾರಿಗ್ ಕೊಡ್ತಾರೋ ಗೊತ್ತಿಲ್ಲ, ಮತ್ತ ನಾವ್ ಹೇಳೋಣ ನಮ್ಗೆ ಮಾತಾಡಂದ್ರು ಬಾಳ ಮುಷ್ಕಿಲ್ ಆಗ್ತದ. ಅದಕ್ಕ ನಾವ್ ಮಾತಾಡ್ತೀವಿ, ಆಡಲ್ಲ ಅಂತಾನೂ ಹೇಳಲ್ಲ ಅವ್ರಿಗೆ. ಆದ್ರೆ ಇವತ್ತಿನ ಸಬ್ಜೆಕ್ಟ್ಗಳಿಗೆ ತ್ರಿಕರಣ ಶುದ್ಧಿಯನ್ನ ಅನುಸರಿಸಿನೇ ಇವು ನಡೀತದೆ. ವ್ಯಕ್ತಿಯಲ್ಲಿ ಅನುಭವಗಳು ಅನ್ನುವಂತಹ ಮಾತು ಕೂಡ ಒಪ್ಕೋಬೇಕೇನೋ ಅಂತ ಒಮ್ಮೆ ಅನಿಸ್ತದೆ. ಅದನ್ನ ನಿಮ್ಗೆ ಇಲ್ಲಕ್ಕ, ಕರೆಕ್ಟ್ ಅದ ನಿಮ್ಮ ಮಾತು, ಕರೆಕ್ಟ್ ಅದ. ನಿಮ್ಮ ಅನುಭವನೇ ನಮ್ಗ ಮಾರ್ಗದರ್ಶನ ಅಕ್ಕ, ಅದ್ರಲ್ಲಿ ಎರಡು ಮಾತಿಲ್ಲ. ಅನುಮಾನ ವ್ಯಕ್ತಪಡಿಸ್ಬಾಡ್ರಿ ಇಲ್ಲಿ. ಸುಮ್ನೆ ಶಿವಪ್ರಕಾಶ್ ನೋಡ್ರಿ, ಮತ್ತೆ ಇಷ್ಟ ಈಗ ಹೇಳಿದ್ರು ನೋಡು, ಎಲ್ಲಾ ಸುದ್ದಿ ಎಲ್ಲಾ ವಿಚಾರ ಒಬ್ರೆ ಹೇಳಿ ಮಾತು ಮುಗಿಸ್ಬಿಟ್ರು, ಹೌದಿಲ್ಲ? ಏನೇನೇನೇನು ಉಳಿಲೇ ಇಲ್ಲ, ಸಾರಾ ಸಗಟ. ತೊಂದ್ರೆ ನೋಡಿ, ಅನುಭವನ ನನ್ ದೃಷ್ಟಿನಲ್ಲಿ ನನಗೆ ಈಗ ಉಳಿತಿರೋದು ಅಂತ ಹೇಳಿದ್ರೆ, ಅನುಭವನ ನಾವು ಕಾಯಕ್ಕೆ ಸಮೀಕರಿಸೋದಿಕ್ ಆಗೋದಿಲ್ಲ. ಯಾಕಂದ್ರೆ ಜೀವನಕ್ಕನೇ ಅಳವಡಿಸೋದು. ಒಳ್ಳೆ ಅನುಭವಗಳು ಇರ್ಬೋದು, ಕೆಟ್ಟ ಅನುಭವಗಳು ಇರ್ಬೋದು. ಯಾಕಂದ್ರೆ ಅನುಭವ ಅನ್ನುವಂಥದ್ದು ಬಾಹ್ಯ ಜನ್ಯವಾದಂತಹ ಅನುಭವ. ಆದ್ರೆ ಅನುಭವ ಮತ್ತು ಅಂತರಂಗದ ವ್ಯವಹಾರಗಳು. ಹಾಗಾಗಿ ಭಾವ್ಯದ ಅನುಭವಗಳ ಬಗ್ಗೆ ನಮ್ಗೆ ಯಾವ ಕಂಟ್ರೋಲು ಇರೋದಿಲ್ಲ. ಹೊರಗಿನಲ್ಲಿ ಆದದ್ದನ್ನ ನಾನು ಅನುಭವಿಸ್ತೇನೆ, ನನ್ನ ದೇಹ ಅನುಭವಿಸುತ್ತೆ. ಆದ್ರೆ ಅದರ ಮೇಲೆ ನನಗೆ ಏನು ನಿಯಂತ್ರಣ ಇದೆ? ನನಗೆ ನಿಯಂತ್ರಣ ಎನ್ನುವಂಥದ್ದು ಇರುವಂತದ್ದು ನನ್ನ ಅನುಭವ ಮತ್ತು ಅನುಭೂತಿಯ ಮೇಲೆ. ಈ ಅನುಭವದಿಂದ ಉಂಟಾದಂತಹ ಒಂದು ಜ್ಞಾನವನ್ನ ಅರಿವಾಗಿ ಪರಿವರ್ತಿಸಿ, ಅರಿವಿನಿಂದ ಅನುಭವದಿಂದ ಅನುಭೂತಿಯನ್ನ ಪಡೆಯುವುದ ಕಡೆಗೆ ನಾವು ಪ್ರಯತ್ನ ಪಡಬೇಕಾಗುತ್ತೆ. ಹಾಗಾಗಿ ಇದು ಸ್ವಲ್ಪ ಜಟಿಲವಾದಂತಹ ಒಂದು ವಿಷಯ. ನೋಡೋಣ, ಇದನ್ನ ಸ್ವಲ್ಪ ವಿಚಾರ ಮಾಡ್ಬೇಕಾಗತ್ತೆ. ಇಲ್ಲ, ವಿಚಾರ ಮಾಡ್ಬೇಕು, ಒಂದು ಟೈಮ್ ತಗೋಬಹುದು. ಯಾರಾದ್ರೂ ಮಾತಾಡ್ತೀವಿ ಅಂದ್ರೆ ಓಕೆ, ನಾವು ಬೇಡ. ಅಕ್ಕ ಮಾತಾಡ್ತೀವಿ ಅಂದ್ರೆ ಸಹಿತ ಹೋಗಿ, ಶಿವಪ್ರಕಾಶ್ ಮಾತಾಡ್ತೀವಿ ಅಂದ್ರೆ ಓಕೆ, ಯಾರಾದ್ರೂ ಮಾತಾಡ್ಬೋದು. ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಮಸ್ಕತ್ ಸರ್ ಶಿವಪ್ರಕಾಶ್ ಅಣ್ಣವ್ರಿಗೆ ಕೊಡ್ರಿ ಈ ವಿಷಯ. ಮಾತಾಡಿವಿ, ಅವ್ರಿಗೆ ಕೊಟ್ಟಿ. ಓಕೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಪ್ರತಿದಿನ ಒಂದು ರೋಡಲ್ಲಿ ಓಡಾಡ್ತಿರ್ತೀವಿ ನಾವು. ಆದ್ರೆ ಒಂದು ದಿವಸ ಏನಾಯ್ತಾ, ಯಾವ್ದಾರು ಒಂದು ಕಲ್ಲು ಮೇಲೆ ಎದ್ದಿರುತ್ತೆ, ಅದಕ್ಕೆ ಎಡಿ ಬೀಳ್ತೀವಿ. ಅನುಭವ, ನಮ್ಗೆ ಬರುವಂತ ಅನುಭವ. ನೀಲಂಬಿಕಾಕ ಯಾವಾಗ್ಲೂ ಏನು ಅಂತಂದ್ರೆ, ತ್ರಿಕರಣ ಶುದ್ಧಿಗಳ ಬಗ್ಗೆ ಬರೀ ನಾವು ಹೇಳ್ಕೊತಾ ಹೋಗ್ತಿದೀವಿ ವಚನದಲ್ಲಿ, ಹೌದಿಲ್ಲ? ತ್ರಿಕರಣ ಶುದ್ಧೀಕರಣ ಅಂತ ಇಷ್ಟೇ ಹೇಳ್ಕೊತಾ ಹೋಗ್ತಿದ್ವಿ. ಪಾಪ ಅವರು ಬಹಳ ಒಂದ್ ಸುದೀರ್ಘವಾಗಿ ಅವ್ರು ಹೇಳಿದ್ರು, ಅದನ್ನ ಒಂದು ಸ್ಪಷ್ಟವಾದ ಪಿಕ್ಚರ್ ನಮಗ್ ಕೊಟ್ರು ಅವ್ರು, ಹೌದಿಲ್ಲ? ಹೌದು, ಚೆನ್ನಾಗಿ ಕೊಟ್ರು. ವಚನ ಮಂದಾರದಲ್ಲಿ ಹಾಕ್ತಾರ, ಬರೀ ಟೈಪ್ ಮಾಡಿ ಕೊಡ್ರಿ ಅಕ್ಕರೆ ಅಂತ ಅಂದೆ ನಾನು ಅವ್ರಿಗೆ. ಕೊಡ್ಬಹುದು ಬಹುಶಃ ಅವ್ರು. ಇಲ್ಲ, ಚೆನ್ನಾಗಿ ಇದ್ ಮಾಡಿದ್ರಕ್ಕ. ಹೊಸ ಸಬ್ಜೆಕ್ಟ್ ಇದೆ ಅಕ್ಕ, ಹೊಸ ಹೌದು. ಯಾಕಂತಂದ್ರೆ ಇದು ಈ ರೀತಿ ಸಬ್ಜೆಕ್ಟ್ ಎಲ್ಲಿ ನಮ್ಮ ವಚನ ಮಂದಿರದಲ್ಲಿ ಮಾತಾಡಿರ್ಲಿಲ್ಲ ಯಾರು. ಹೌದೌದು, ಇದು ಹೊಸ ಸಬ್ಜೆಕ್ಟ್ ಇದು, ಹೌದಿಲ್ಲ? ಇದನ್ನು ಹಂಗೆ ಆಗ್ತದ. ಇದು ಅನುಭವ ಅನುಭೂತಿ, ಇದಕ್ಕೂ ಅದೇ ಟೈಪ್ ಆಗ್ತದ. ಬಟ್ ಅನುಭವಿಗಳಿದ್ರ ಅನುಭವಿಗಳಿಗೆ ಕೊಡ್ರಿ ಸರ್ ಸಬ್ಜೆಕ್ಟ್. ಕೊಡ್ತೀನಿ. ಓಕೆ, ಸರಿ, ಥ್ಯಾಂಕ್ ಯು ಅಕ್ಕ ಅವ್ರೆ. ಶರಣ ಸಮರ್ಪಣೆಗೆ ಹೋಗೋಣ ಅನ್ಸುತ್ತೆ. ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಶರಣ ಸಮರ್ಪಣೆ. ಮೊಟ್ಟ ಮೊದಲನೇದಾಗಿ 2 ವಚನಗಳನ್ನ ಪ್ರಸ್ತುತ ಮಾಡಿದಂತ
ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಗದಗಿನ ಅವರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಉಪನ್ಯಾಸದಲ್ಲಿ ತಮ್ಮ ಉಪನ್ಯಾಸದುದ್ದಕ್ಕೂ ಅಂದ್ರೆ ಅವರು ಮಂಡಿಸಿದ ಉಪನ್ಯಾಸ ನನಗನ್ಸಿದ ಸುಮಾರು 10-15 ದಿವಸದಿಂದ ಅದನ್ನ ಪ್ರಿಪೇರ್ ಮಾಡಿರ್ಬೇಕು ಅಂತ ನನಗನ್ಸ. ಸುಮಾರು 22-23 ಪೇಜಿನ ಒಂದು ಲೇಖನ ಅನ್ಸುತ್ತೆ. ಅವರು ನಮಗೆ ಕಳ್ಸಿದ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೆಬ್ಸೈಟ್ ಅಲ್ಲಿ ಹಾಕುವ ಕೆಲಸವನ್ನ ಮಾಡ್ತೀವಿ. ಇದು ಮೊಟ್ಟ ಮೊದಲನೆಯ ರಿಕ್ವೆಸ್ಟ್ ಶ್ರೀಮತಿ ಮೈತ್ರಾ ಕುಂಚಿ ಅವ್ರಿಗೆ. ಹೇಳ್ರಿ ಸರ್. ಅದನ್ನ ನಮಗೆ ಕಳ್ಸ್ಕೊಡಿ, ನಾವು ಪ್ರಕಟ ಮಾಡ್ತೀವಿ. ಓಕೆ, ಆಯ್ತ್ರಿ ಸರ್. ಓಕೆ. ಅಕ್ಕ ಅವ್ರು ಹೇಳಿದಾಗೆ 35 ವರ್ಷದ ಹಿಂದೆ ಎಮೆಯನ್ನ ಮಾಡಿದ್ರು. ಆದ್ರೆ ಇವತ್ತು ನಮ್ಗೆ ಅನ್ಸ್ಲಿಲ್ಲ ಅಷ್ಟು ಪ್ರಬುದ್ಧವಾದ ಒಂದು ಉಪನ್ಯಾಸವನ್ನ ಮೈತ್ರಾ ಕುಂಚಿಯವರು ನಮ್ಮ ಎದುರಿಗೆ ಪ್ರಸ್ತುತ ಮಾಡಿದ್ದಾರೆ. ಇದರಲ್ಲಿ ಕಾಯ ವಾಚ ಮನಸ ಅಂತಕ್ಕಂಥ 3 ತತ್ವಗಳ ಶುದ್ಧಿಯನ್ನ ನಮ್ಮ ಎದುರಿಗೆ ಪ್ರಸ್ತುತ ಮಾಡಿದ್ದಾರೆ. ನಡೆನುಡಿ ಸಿದ್ಧಾಂತ ಕಾಯಕ್ಕಾದ್ರೆ, ಮಾತೆಂಬುದು ಜ್ಯೋತಿರ್ಲಿಂಗ ಮನಸ್ಸಿಗೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಅನ್ನೋದು ನಮ್ಮ ಇನ್ ಜನರಲ್ ಆಗಿರ್ತಕ್ಕಂಥ ಒಂದು ತತ್ವ. ಕಾಯ ವಾಚ ಮನಸ್ಸನ್ನ ಕುರಿತಂತೆ ಸರಿಸುಮಾರು 35-40 ನಿಮಿಷಗಳ ಕಾಲ ಅತ್ಯಂತ ಪ್ರಬುದ್ಧವಾದ ಒಂದು ಚಿಂತನೆಯನ್ನ ಮಂಡಿಸಿದ್ರಿ. ಅದಕ್ಕಾಗಿ ಶ್ರೀಮತಿ ಮೈತ್ರಾ ಕುಂಚಿ ಅಕ್ಕ ಅವ್ರಿಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದರಲ್ಲಿ ನಡೆನುಡಿ ಸಿದ್ಧಾಂತ ಹಾಗೂ ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥ ಒಂದು ತತ್ವ ಸಿದ್ಧಾಂತವನ್ನ ನಾವು ಇಲ್ಲಿ ಜನರಲ್ ಆಗಿ ವಿಶ್ಲೇಷಣೆ ಮಾಡೋದಾದ್ರೆ, ನಾವು ಯಾರ್ದಾರು ಮನೆಗೆ ಹೋದ್ರೆ, ಲಿಂಗಾಯತರ ಮನೆಗೆ ಹೋದ್ರೆ ಏನ್ ಮಾಡಾಕತ್ತಾರ ಅಂದ್ರೆ ಅವರು ಪೂಜಾ ಮಾಡ್ಕೊಳಕತ್ತಾರ ಅಂತ ಹೇಳ್ತಾರ. ಆದ್ರೆ ಬೇರೆ ಅವ್ರ ಮನೆಗೆ ಹೋದ್ರೆ ಪೂಜಾ ಮಾಡಾಕತ್ತಾರ ಅಂತ. ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಅದರ್ಸ್ ಅಂಡ್ ಬಸವ ತತ್ವದವರು. ಅದು ನಡೆನುಡಿ ಸಿದ್ಧಾಂತದಲ್ಲಿ ಮೂಡಿ ಬಂದಿರತಕ್ಕಂಥ ಒಂದು ಚಿತ್ರಣ. ಸರಿಸುಮಾರು 18 ವಚನಗಳ ಮೂಲಕ ತ್ರಿಕರಣ ಶುದ್ಧಿ ಎನ್ನುವ ತತ್ವ ಸಿದ್ಧಾಂತವನ್ನು ಕಟ್ಟಿಕೊಟ್ಟಿದ್ದಕ್ಕಾಗಿ ಮತ್ತೆ ಮೈತ್ರಾ ಕುಂಚಿ ಅಕ್ಕ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸಂವಾದದಲ್ಲಿ ಪಾಲ್ಗೊಂಡಂತ ಶ್ರೀ ಶಿವಪ್ರಕಾಶ್ ಅವರು, ಡಾಕ್ಟರ್ ಪುಷ್ಪಾವತಿ ಶಲವಾಡಿ ಮಠ ಅವರು, ನೀಲಾಂಬಿಕೆ ಪೊಲೀಸ್ ಪಾಟೀಲ್ ಅವರು ಹಾಗೂ ರಾಜ್ ಗೋಳಿ ಅವರು ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ನೀಲಾಂಬಿಕಾ ಅಕ್ಕ ಅವರು ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡಿ, ಅಥೆನ್ಸ್ನ ಫಿಲಾಸಫರ್ಗಳು ಆಮೇಲೆ ವಚನಕಾರರು ಏನ್ ಡಿಫರೆನ್ಸ್ ಅಂತಕ್ಕಂಥದ್ದು. ಮೊಟ್ಟ ಮೊದಲನೇದಾಗಿ ಡಿಫರೆನ್ಸ್ ಏನು ಅಂದ್ರೆ, ರಾಜಪ್ರಭುತ್ವದಿಂದ ಸಿಡಿದು ಬಂದಂತಹ ಜನಗಳು ಮಾತ್ರ ಅಥೆನ್ಸ್ನ ಆ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ರು. ಆದ್ರೆ ಯಾವ ರಾಜಪ್ರಭುತ್ವವನ್ನು ವಿರೋಧಿಸಿಲ್ಲ, ತಮ್ಮನ್ನೇ ಸಮಾಧಾನ ಮಾಡ್ಕೊಳ್ತಾ ಎಲ್ಲರೂ ಸೇರ್ತಿದ್ರಲ್ಲ, ಅದು ಅನುಭವ ಮಂಟಪದ ಒಂದು ಪರಿಕಲ್ಪನೆ. ಆಮೇಲೆ ಅತ್ಯಂತ ಪ್ರಮುಖವಾದ ಒಂದು ಚಿತ್ರಣವನ್ನ ಅಕ್ಕ ಅವ್ರು ನೀಡಿದ್ರು, ಅದು ಸ್ತ್ರೀ ಸ್ವಾತಂತ್ರ್ಯ. ಹಾಗಾಗಿ ಅಥೆನ್ಸ್ ನಲ್ಲಿದ್ದಕ್ಕಂಥ ಸಾಕ್ರಟಿಸ್ ಆಗ್ಲಿ, ಪ್ಲೇಟೋ ಆಗ್ಲಿ, ಎಪಿಕ್ಲೋರಸ್ ಆಗ್ಲಿ, ಪ್ರೋಟಿಯಂ ಆಗ್ಲಿ, ಸರಿಸುಮಾರು 45 ಜನ ವಿದ್ವಾಂಸರುಗಳ ಒಂದು ಚಿಂತನೆ ಇಲ್ಲಿ ಬರ್ತದೆ. ಅವರೆಲ್ಲರೂ ಮಾಡಿದ್ದು ರಾಜಪ್ರಭುತ್ವವನ್ನ ವಿರೋಧ ಮಾಡಿದ್ದು. ಆದ್ರೆ ರಾಜಪ್ರಭುತ್ವದ ವಿರೋಧವನ್ನ ಕಟ್ಕೊಳ್ದೇನೆ ರಾಜಪ್ರಭುತ್ವದ ಜೊತೆಗಿನ ಕೆಲಸ ಮಾಡಿ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದವರು ಬಸವಾದಿ ಶರಣರು. ಹಾಗಾಗಿ ಅಥೆನ್ಸ್ಗೂ ಆಮೇಲೆ 12ನೇ ಶತಮಾನದ ವಚನ ಚಳುವಳಿ ಅಥವಾ ಸಾಮಾಜಿಕ ಚಳುವಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಇನ್ನ ಸಕ್ರೆ ಅಕ್ಕ ಅವ್ರು ಮಾತನಾಡ್ತಾ ಡಾಕ್ಟರ್ ದಯಾನಂದ ನೂಲಿ ಅವರ ಶಿವಯೋಗದ ಬಗ್ಗೆ ಉಲ್ಲೇಖ ಮಾಡೋದು, 3 ದಿವಸ ಸತತವಾಗಿ ಅವರು ಅಲ್ಲಿ ಉಪನ್ಯಾಸವನ್ನ ಅಥವಾ ಪ್ರಾತ್ಯಕ್ಷಿಕೆಯನ್ನ ನೀಡಿದ್ರು. ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಲ್ಲೂ ಕೂಡ 5 ಎಪಿಸೋಡ್ಗಳಲ್ಲಿ ಅದನ್ನ ಅವರು ಮಾಡಿದ್ರು. ದಯಾನಂದ ನೂಲಿ ಅವರ ಆ ಒಂದು ಕಮಿಟ್ಮೆಂಟ್ ಅಂಡ್ ಇದು ಇದೆಯಲ್ಲ, ವಚನ ಸಾಹಿತ್ಯಕ್ಕೆ ಇರುವಂತಹ ಅವರ ಕಮಿಟ್ಮೆಂಟ್ ಅನ್ನ ನಾವಿಲ್ಲಿ ಪ್ರಶಂಸೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಡಾಕ್ಟರ್ ದಯಾನಂದ ನೂಲಿ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಇನ್ನು ಅನುಭವ ಅನುಭೂತಿ ಇದರ ಬರೆದು ಚರ್ಚೆ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಯಾರಾದ್ರೂ ವಿದ್ವಾಂಸರು ಅಥವಾ ನಮ್ಮಲ್ಲಿ ಯಾರಾದ್ರೂ ವಿದ್ವಾಂಸರುಗಳ ಹತ್ತಿರ ಈ ಒಂದು ಉಪನ್ಯಾಸವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ.
ಒಂದು ಉತ್ತಮ ಉಪನ್ಯಾಸವನ್ನ ಕೇಳದಂತಹ ಒಂದು ಅನುಭೂತಿ ನಮ್ಗಾಗಿದೆ. ಮೊದಲನೇದಾಗಿ ಅನುಭವ ಆಯ್ತು, ಆಮೇಲೆ ಅನುಭವವನ್ನು ಕೂಡ ಉಣಬಡಿಸಿದ್ರು, ಅದ್ರ ಜೊತೆಗೆ ಅನುಭೂತಿಯನ್ನು ಕೂಡ ನಾವು ಅನುಭವಿಸಿದ್ವಿ ಅಂತ ಹೇಳ್ತಾ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ವಾರ 28/2/2022 ವೆರಿ ಡಿಫ್ರೆಂಟ್ ಟಾಪಿಕ್. ಬಹಳ ಅಂದ್ರೆ ನಾವು ವಚನ ಸಾಹಿತ್ಯದಲ್ಲಿ ಓದಿದೀವಿ, ಆದ್ರೆ ಇದು ಮಾತ್ರ ನನಗನ್ಸದೆ ವೆರಿ ಡಿಫ್ರೆಂಟ್ ಟಾಪಿಕ್ ಅಂತ. ಡಾಕ್ಟರ್ ರೇಣುಕಾ ಎಂ ಸ್ವಾಮಿ ಕಲಬುರ್ಗಿ ಅವರು ಶರಣ್ಯ ಧೂಪದ ಗೊಗ್ಗವೆಯವರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕುರಿತು ಮುಂದಿನ ವಾರ ನಮಗೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಹೀಗೇನೆ ಎಲ್ಲರೂ ಸೇರಿ ಆ ಒಂದು ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಒಂದು ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ಳೋಣ ಅಂತ ಹೇಳ್ತಾ ಶರಣ ಸಮರ್ಪಣೆಗೆ ವಿರಾಮವನ್ನ ಹೇಳ್ತಾ ಇದೀವಿ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೀನಿ. ಮುಂದಿನ ವಾರ ಎಲ್ಲರೂ ಸೇರಿ ಇದೇ ತರ ಕಾರ್ಯಕ್ರಮ ಯಶಸ್ವಿಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿ.